ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 140 ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೇ 2022ರ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು 3ನೇ ಭಾಗವಾಗುತ್ತೆ. ಸೊ ಹಾಗಾದ್ರೆ ಮೇ 2022 ಸೊ ಪಾರ್ಟ್ 3 ಕರೆಂಟ್ ಅಫೇರ್ಸ್ ಆಗುತ್ತೆ. ಓಕೆ, ಸೊ ಇದು ನನ್ನ ಒಂದು ಕಿರು ಪರಿಚಯ, ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಮುಂದೆ ಹೋಗೋಣ. ಸೊ ನೇರವಾಗಿ ಮೇ 2022 ಪಾರ್ಟ್ 3 ಕರೆಂಟ್ ಅಫೇರ್ಸ್ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಈಗ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರು ಇವತ್ತು ಅಧಿಕಾರವನ್ನು ವಹಿಸಿಕೊಳ್ಳಿದ್ದಾರೆ. ಇವತ್ತು ಭಾನುವಾರ ಮೇ 15, 2022. ಸೊ ನೋಡ್ಬೇಕಾದ ನ್ಯೂಸ್ ಅನ್ನ ನೆಕ್ಸ್ಟ್ ಅದರದ್ದು ಇನ್ನಷ್ಟು ಅಪ್ಡೇಟ್ಗಳನ್ನು ನೀವು ನೋಡ್ಬೋದು. ಓಕೆ, ಹಾಗಾದ್ರೆ ರಾಜೀವ್ ಕುಮಾರ್ ಟು ಟೇಕ್ ಓವರ್ ಆಸ್ ಅ ಚೀಫ್ ಎಲೆಕ್ಷನ್ ಕಮಿಷನರ್ ಆನ್ ಮೇ 15, 2022. ಸೊ ಇಲ್ಲಿ ಏನ್ ಪ್ರಶ್ನೆ ಆಗುತ್ತೆ, ಸೊ ಅವ್ರು ಯಾವತ್ತು ಅಧಿಕಾರವನ್ನು ವಹಿಸಿಕೊಂಡಿದ್ರು ಅನ್ನೋದಕ್ಕಿಂತಲೂ ಸೊ ಅವ್ರು ಎಷ್ಟನೇ ಒಂದು ಚೀಫ್ ಎಲೆಕ್ಷನ್ ಕಮಿಷನರು ಮತ್ತು ಅವರಿಂದ ಯಾರಿದ್ರು, ಸೊ ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಪ್ರಕಾರ ನಮ್ಮ ಭಾರತದಲ್ಲಿ ಸ್ಥಾಪನೆ ಆಗಿದೆ. ಸೊ ಈ ಎಲ್ಲ ವಿಚಾರಗಳನ್ನು ಇವತ್ತು ಮಾತಾಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಬನ್ನಿ. ಸೊ ನ್ಯೂಸ್ ಐಟಮ್ ಏನಿದೆ ನೋಡಿ, ರಾಜೀವ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತ. ಸೊ ಇವರೇ ರಾಜೀವ್ ಕುಮಾರ್ ಅವರು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ನಮ್ಮ ಭಾರತದ ಚುನಾವಣಾ ಆಯೋಗದಲ್ಲಿ 3 ಆಯುಕ್ತರಿರ್ತಾರೆ ಸಲ್ವಾ, 1, 2, 3 ಅಂತ. ಸೊ ಅವ್ರು 3 ಯಾರ್ಯಾರಿದ್ದಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಒಬ್ರು ಸುಶೀಲ್ ಚಂದ್ರ, ಸೊ ಇನ್ನೊಬ್ರು ಈಗ ರಾಜೀವ್ ಕುಮಾರ್, ಮೂರನೇರವರು ಅನೂಪ್ ಚಂದ್ರ ಪಾಂಡೆ ಅವರು ಇದ್ರು. ಈಗ ಸುಶೀಲ್ ಕುಮಾರ್ ಅವರು ಏನಿದ್ರು, ಅವರು 24ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ರು. ಅವರ ಅಧಿಕಾರಾವಧಿ ಮೇ 14ರಂದು ಅವರು ನಿವೃತ್ತಿಯಾದರು. ಹಾಗಾಗಿ ಈಗ ಮೇ 15ರಂದು ಸೊ ಅವರ 2ನೇ ಸ್ಥಾನದಲ್ಲಿದ್ದಂತಹ ಇನ್ನೊಬ್ಬ ಆಯುಕ್ತರಾಗಿದ್ದಂತಹ ರಾಜೀವ್ ಕುಮಾರ್ ಅವರೀಗ ಮುಖ್ಯ ಚುನಾವಣಾ ಆಯುಕ್ತರಾಗ್ತಾ ಇದ್ದಾರೆ ಮತ್ತು ಅನೂಪ್ ಚಂದ್ರ ಪಾಂಡೆ ಅವರಿದ್ದಾರೆ. ಹಾಗಾಗಿ ಒಂದು ಭಾರತದ ಚುನಾವಣಾ ಆಯುಕ್ತರ ಸ್ಥಾನ ಖಾಲಿ ಆಗಲಿದೆ. ಸೊ ಅದಕ್ಕೆ ಮತ್ತೆ ಯಾರನ್ನು ನೇಮಕ ಮಾಡ್ತಾರೆ, ಸಾಗ ಅದೆಲ್ಲವನ್ನ ನೋಡ್ತಾ ಹೋಗೋಣ. ಈಗ ಒಟ್ಟಾರೆಯಾಗಿ ಏನ್ ನ್ಯೂಸ್ ಇದೆ ಅಂದ್ರೆ, ರಾಜೀವ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರ ಆಗ್ತಾ ಇದ್ದಾರೆ. ಓಕೆ ನೋಡಿ, ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತ ರಾಜೀವ್ ಕುಮಾರ್ ಅವರನ್ನ ಮುಖ್ಯ ಆಯುಕ್ತರನ್ನಾಗಿ ಗುರುವಾರ ನೇಮಕ ಮಾಡಿದ್ದು, ಇದೇ 15ರಂದು ಅವರು ಅಧಿಕಾರವನ್ನು ವಹಿಸಿಕೊಳ್ಳಿದ್ದಾರೆ. 15 ಅಂದ್ರೆ ಇವತ್ತು. ನೋಡೋಣ, ಹಾಲಿ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಸುಶೀಲ್ ಚಂದ್ರರವರು ಮೇ 14ರಂದು ನಿವೃತ್ತಿ ಆಗಲಿದ್ದಾರೆ ಅಂತ ಕಾನೂನು ಸಚಿವಾಲಯ ತಿಳಿಸಿದೆ. ಮತ್ತು ಜೊತೆಗೆ ಕೇಂದ್ರದ ಕಾನೂನು ಸಚಿವರಾಗಿರ್ತಕ್ಕಂಥ ಕಿರಣ್ ರಿಜಿಜುರವರು ಈ ರಾಜೀವ್ ಕುಮಾರ್ ಅವರಿಗೆ ಶುಭವನ್ನ ಕೋರಿದ್ದಾರೆ. ಸೊ ಹಾಗಾದ್ರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು 24ನೇರವರು ಸುಶೀಲ್ ಚಂದ್ರರವರು ಇದ್ರು. ಓಕೆ, ಈಗ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. 25ನೇ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರು ನೇಮಕಗೊಳ್ತಾ ಇದ್ದಾರೆ. ಸೊ ಇಷ್ಟು ಇದೆ. ಇನ್ನು ರಾಜೀವ್ ಕುಮಾರ್ ಅವರ ಅಧಿಕಾರಾವಧಿ 2025ರ ಫೆಬ್ರವರಿ ಮಧ್ಯಭಾಗದಲ್ಲಿ ಅಂತ್ಯಗೊಳ್ಳಲಿದೆ. ಅಂದ್ರೆ 2022ರ ಮೇ 15ರಿಂದ 2025ರ ಫೆಬ್ರವರಿ, ಅಂದ್ರೆ ಆಲ್ಮೋಸ್ಟ್ 3 ಇಯರ್ಸ್ ಸಿಗುತ್ತೆ. ಈ 3 ವರ್ಷಗಳಲ್ಲಿ ಅವರು ಮುಂದೆ ಬರ್ತಕ್ಕಂಥ ಎಲ್ಲಾ ಚುನಾವಣೆಗಳನ್ನ ನಾವು ರಾಜೀವ್ ಕುಮಾರ್ ನೇತೃತ್ವದಲ್ಲಿ ಕಾಣ್ತೀವಿ. ಹಾಗಾದ್ರೆ ಯಾವ್ಯಾವ ಚುನಾವಣೆಗಳಿದಾವೆ ನೋಡಿ, ಮುಂದೆ ರಾಷ್ಟ್ರಪತಿ ಚುನಾವಣೆ ಬರುತ್ತೆ, ಉಪರಾಷ್ಟ್ರಪತಿ ಚುನಾವಣೆ, ಜೊತೆಗೆ 2024ರ ಲೋಕಸಭಾ ಚುನಾವಣೆ ಕೂಡ ಇದೆ. ಜೊತೆಗೆ ಆ ಮಧ್ಯದಲ್ಲಿ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಕೂಡ ನಡೆಯಲಿವೆ. ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆ ಕೂಡ 2023ರಲ್ಲಿ ನಡೆಯಲಿದೆ. ನೋಡೋಣ, ಅವಧಿ ಪೂರ್ವ ಚುನಾವಣೆ ಬರದೆ ಹೋದ್ರೆ ಸೊ ಅದು ಕೂಡ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಈಗ ಏನಾಗ್ತಾರೆ ರಾಜೀವ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಸೊ ಒಟ್ಟಾರೆಯಾಗಿ ಈಗ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ 25ನೇರವರಾಗಿ ರಾಜೀವ್ ಕುಮಾರ್ ಅವರು ನೇಮಕಗೊಳ್ತಾ ಇದ್ದಾರೆ. ಇನ್ನು ನಮ್ಮ ಭಾರತದ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಿದ್ದೀವಿ. ಆ ಒಂದು ಚುನಾವಣಾ ಆಯೋಗಕ್ಕೆ 3 ಕಮಿಷನರ್ಸ್ ಇರ್ತಾರೆ ಅಂತ ಹೇಳಿದ್ವಿ. ಒಬ್ರು ಅದರಲ್ಲಿ 3 ಈಕ್ವಲ್ ಆಗಿದ್ರು ಒಬ್ಬ ಸೀನಿಯರ್ ಆಗಿರ್ತಕ್ಕಂಥವ್ರನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಮುಖ್ಯ ಚುನಾವಣಾ ಆಯುಕ್ತ ಅಂತ ಕರಿತೀವಿ. 24ನೇರವರು ಸುಶೀಲ್ ಚಂದ್ರರವರಿದ್ರು. ಅವರ ಒಂದು ಅಧಿಕಾರಾವಧಿ ಮೇ 14ಕ್ಕೆ ಮುಗೀತು. ಸೊ ಹಾಗಾಗಿ ಈಗ ಎಲೆಕ್ಷನ್ ಕಮಿಷನರ್ ಅಥವಾ ಚುನಾವಣಾ ಆಯುಕ್ತರಾಗಿರುವ ಇನ್ನು ರಾಜೀವ್ ಕುಮಾರ್ ಅವರನ್ನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಬಡ್ತಿಯನ್ನು ನೀಡಲಾಗಿದೆ. ಮತ್ತು ಇನ್ನೊಬ್ರು ಚುನಾವಣಾ ಆಯುಕ್ತರಾಗಿದ್ದಾರೆ ಶ್ರೀ ಅನೂಪ್ ಚಂದ್ರ ಪಾಂಡೆ. ಹಾಗಾದ್ರೆ ಒಬ್ರು ಚುನಾವಣಾ ಆಯುಕ್ತರ ಈಗ ಹುದ್ದೆ ಖಾಲಿ ಇದೆ ಅಂದಂಗಾಯ್ತು, ಇವತ್ತು ಖಾಲಿ ಆಗುತ್ತೆ ಅಂದಂಗಾಯ್ತು. ಓಕೆ, ಸೊ ನೆಕ್ಸ್ಟ್ ಇನ್ನು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬಹಳ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ, ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರು ಅಂದ್ರೆ ಸುಕುಮಾರ್ ಸೇನ್ ಅವರು. ನೇರವಾಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಅದಕ್ಕಿಂತಲೂ ಇಂಪಾರ್ಟೆಂಟು, ಅದಕ್ಕಿಂತಲೂ ಸ್ಟೇಟ್ಮೆಂಟ್ ವೈಸ್ ಕೇಳೋದನ್ನು ನೋಡ್ತಾ ಇದ್ದೀವಿ. ಏನ್ ಸ್ಟೇಟ್ಮೆಂಟ್ ವೈಸ್ ಅಂದ್ರೆ, ಭಾರತದ ಚುನಾವಣಾ ಆಯೋಗವು ಈ ಕೆಳಗಿನ ಯಾವ ಎಲೆಕ್ಷನ್ಗಳಿಗೆ ಅಥವಾ ಚುನಾವಣೆಗಳಿಗೆ ಚುನಾವಣೆಯನ್ನು ನಡೆಸುತ್ತದೆ ಅಂತ ಕೊಡ್ತಾರೆ. ಸೊ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಗಳ ಚುನಾವಣೆ, ಗ್ರಾಮ ಪಂಚಾಯತ್ ಅಂತ ಕೊಡ್ತಾರೆ. ಸೊ ಕನ್ಫ್ಯೂಷನ್ ಆಗುತ್ತೆ, ಮೋಸ್ಟ್ಲಿ ರಾಷ್ಟ್ರಪತಿ ಇಲ್ವೇನು ಅಂತ ಅಂದ್ಬಿಟ್ಟು ಏನೋ ಆಗ್ತೀವಿ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ
ಕೇಂದ್ರದ ಚುನಾವಣಾ ಆಯೋಗವು 6 ಚುನಾವಣೆಗಳಿಗೆ ಎಲೆಕ್ಷನ್ ಅನ್ನ ನಡೆಸುತ್ತೆ. ಅವು 6 ಯಾವ್ಯಾವ ಅಂತ ನೋಡೋಣ. ನೋಡಿ, ಮೊದಲನೇದು ಲೋಕಸಭೆ, ಎರಡನೇದು ರಾಜ್ಯಸಭೆ, ಮೂರನೇದು ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸಭೆ ಮತ್ತು ಅದೇ ರಾಜ್ಯದ ಒಂದು ವೇಳೆ ಆ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದ್ರೆ, ನಮ್ಮ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ. ಓಕೆ, ನೆಕ್ಸ್ಟ್ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು. ಹೀಗೆ ಒಟ್ಟು 6 ಚುನಾವಣೆಗಳನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತೆ. ಸರ್, ಮತ್ತೆ ನಮ್ಮ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಯಾರು ನಡೆಸ್ತಾರೆ ಅಲ್ವಾ? ಸೊ ಅದಕ್ಕೆ ಬೇರೆ ಇದೆ. ಸೊ ಅದು ಏನಂದ್ರೆ, ಈಗ ನಮ್ಮ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿಗಳ ಪ್ರಕಾರ ನಮ್ಮ ಭಾರತದಲ್ಲಿ 2 ರೀತಿಯ ಸ್ಥಳೀಯ ಸಂಸ್ಥೆಗಳನ್ನ ಕಾಣ್ತೀವಿ. ಸೊ ಮೊದಲನೇದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು 73ನೇ ಅಮೆಂಡ್ಮೆಂಟ್ ಪ್ರಕಾರ. ಓಕೆ, ಯಾವ್ಯಾವು? ಗ್ರಾಮ ಪಂಚಾಯತ್ಗಳು, ತಾಲೂಕಾ ಪಂಚಾಯತ್ಗಳು ಮತ್ತು ಜಿಲ್ಲಾ ಪಂಚಾಯತ್ಗಳು. ಮತ್ತು 74ನೇ ಅಮೆಂಡ್ಮೆಂಟ್ ಪ್ರಕಾರ ಭಾರತದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳನ್ನ 4 ರೀತಿ ಇದೆ. ಒಂದು ಪಟ್ಟಣ ಪಂಚಾಯತ್, ಇನ್ನೊಂದು ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆ. ಈ ಒಂದು ರಾಜ್ಯದಲ್ಲಿನ ಸ್ಥಳೀಯ ಸಂಸ್ಥೆಗಳೇನಿದಾವೆ, ಅದು ಗ್ರಾಮೀಣ ಸ್ಥಳೀಯ ಸಂಸ್ಥೆ ಆಗಿರ್ಬೋದು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಈ ಒಂದು ರಾಜ್ಯದಲ್ಲಿನ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸಲು ಆಯಾ ರಾಜ್ಯಗಳಲ್ಲಿ ರಾಜ್ಯ ಚುನಾವಣಾ ಆಯೋಗವೇ ಇದೆ. ಸೊ ಆ ರಾಜ್ಯ ಚುನಾವಣಾ ಆಯೋಗವೇ ಬೇರೆ, ಕೇಂದ್ರ ಚುನಾವಣಾ ಆಯೋಗವೇ ಬೇರೆ. ಕೇಂದ್ರ ಚುನಾವಣಾ ಆಯೋಗವು ಕೇವಲ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳು, ರಾಜ್ಯ ವಿಧಾನ ಪರಿಷತ್ಗಳು, ದೇಶದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯನ್ನ ನಿರ್ವಹಿಸಿದ್ರೆ, ರಾಜ್ಯ ಚುನಾವಣಾ ಆಯೋಗವು ಆ ರಾಜ್ಯದಲ್ಲಿ ಬರತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ನಿರ್ವಹಿಸುತ್ತದೆ. ಸೊ ಇಷ್ಟು ತಿಳ್ಕೋಬೇಕು. ಓಕೆ, ಸೊ ಯಾಕಂದ್ರೆ ಸ್ಟೇಟ್ಮೆಂಟ್ ವೈಸ್ ಬಂದಿರೋದನ್ನು ನೋಡಿದೀವಿ, ಅದಕ್ಕೋಸ್ಕರ. ಓಕೆ, ಸೊ ಮುಂದೆ ಹೋಗೋಣ. ಸೊ ಇದು ನೋಡಿದ್ವಿ ಆಲ್ರೆಡಿ. ಈಗ ಒಂದು ಹುದ್ದೆ ಖಾಲಿ ಆಗುತ್ತೆ, ಅದಕ್ಕೆ ಯಾರು ನೇಮಕ ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೇಮಕ ಮಾಡ್ತಾರೆ. ಅದು ಕೂಡ ನಮಗೊಂದು ಕರೆಂಟ್ ಅಫೇರ್ಸ್ ಆಗುತ್ತೆ. ಓಕೆ, ಸರಿ. ಈಗ 2ನೇ ಪ್ರಶ್ನೆ ಬರೋಣ. ಇಲ್ಲೂ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಈಗ ಥಾಮಸ್ ಕಪ್ ಮತ್ತು ಉಬೇರ್ ಕಪ್ಗಳು ಥಾಯ್ಲೆಂಡ್ನ ರಾಜಧಾನಿ ಬ್ಯಾಂಕಾಕ್ ಅಲ್ಲಿ ನಡೀತಾ ಇದ್ದಾವೆ ಅಂತ ಕಳೆದ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೆ. ಓಕೆ, ಥಾಮಸ್ ಕಪ್ ಮತ್ತು ಉಬೇರ್ ಕಪ್. ಓಕೆ, ಈಗ ಅದರಲ್ಲಿ ಭಾರತದ ಪುರುಷರ ತಂಡ ಏನಿದೆ ಅಲ್ವಾ, ಥಾಮಸ್ ಕಪ್ ಅಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಇತಿಹಾಸವನ್ನು ನಿರ್ಮಿಸುವಂತೆ ಈಗ ಭಾರತ ದಾಪುಗಾಲಿಟ್ಟಿದೆ. ಹಾಗಾದ್ರೆ ಏನೇನು ನಡೀತಾ ಇದೆ? ಸೊ ಮೊದಲನೇದಾಗಿ ಥಾಮಸ್ ಕಪ್ ಮತ್ತು ಉಬೇರ್ ಕಪ್ ಅಂದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ನಂತರ ಬರೋಣ. ಓಕೆ, ಇಲ್ಲಿ ನೋಡಿ, ಥಾಮಸ್ ಕಪ್ ಅಂತಕ್ಕಂಥದ್ದು 1949ರಲ್ಲಿ ಆರಂಭವಾಗಿರ್ತಕ್ಕಂಥ ಪುರುಷರ ಬ್ಯಾಡ್ಮಿಂಟನ್ ಕ್ರೀಡಾಕೂಟ. ಪುರುಷರ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿರ್ತಕ್ಕಂಥ ಕ್ರೀಡಾಕೂಟವಾದ್ರೆ, ಉಬೇರ್ ಕಪ್ ಮಹಿಳೆಯರ ಒಂದು ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಅಂತ ನಾವು ಆಲ್ರೆಡಿ ಮಾತಾಡಿದ್ವಿ. ಓಕೆ, ಸರಿ. ಈ ಥಾಮಸ್ ಕಪ್ ಅಂತಕ್ಕಂಥದ್ದು ಅಥವಾ ಉಬೇರ್ ಕಪ್ ಅಂತಕ್ಕಂಥದ್ದು ಒಂದು ದೇಶದಿಂದ ರೆಪ್ರೆಸೆಂಟ್ ಮಾಡಬೇಕು, ಒಂದು ಟೀಮ್ ನ ತೆಗೆದುಕೊಂಡು ಹೋಗ್ತೀವಿ. ಓಕೆ, ಈಗ ಸಪೋಸ್ ಪುರುಷರ ತಂಡದಲ್ಲಿ 16 ತಂಡಗಳು ಇದಾವೆ, 16 ಟೀಮ್ಗಳು ಹೋಗಿದ್ದಾವೆ. ಈ 16 ಟೀಮಲ್ಲಿ ಭಾರತ ಕೂಡ ಒಂದು ತಂಡವಾಗಿ ಹೋಗಿದೆ. ಇಲ್ಲೇನಾಗುತ್ತೆ, ಈಗ ಸಪೋಸ್ ಭಾರತ ಇನ್ನೊಂದು ಯಾವುದೋ ಡೆನ್ಮಾರ್ಕ್ ತಂಡ ಆಡ್ತಾ ಇದ್ದಾರೆ ಅನ್ಕೊಳ್ಳೋಣ. ಒಟ್ಟು 5 ಮ್ಯಾಚ್ಗಳು ಆಗ್ತವೆ. ಅದರಲ್ಲಿ 3 ಸಿಂಗಲ್ಸ್ ಮ್ಯಾಚ್ಗಳು, ಇಂಡಿವಿಜುವಲ್ ಮ್ಯಾಚ್, ಭಾರತದಿಂದ ಒಬ್ರು, ಓಕೆ, ಡೆನ್ಮಾರ್ಕ್ ಇಂದ ಒಬ್ರು, ಇಬ್ರು ಮ್ಯಾಚ್ ಆಡಬೇಕು. ಇನ್ನು 2 ಡಬಲ್ಸ್ ಪಂದ್ಯಗಳು ಇರ್ತವೆ. ಅಂದ್ರೆ ಭಾರತದಿಂದ ಇಬ್ರು, ಡೆನ್ಮಾರ್ಕ್ ಇಂದ ಇಬ್ರು. ಸೊ ಈ ತರ ಇದನ್ನು ಡಬಲ್ಸ್ ಪಂದ್ಯ ಅಂತೀವಿ. ಈ ಒಂದು 5 ಪಂದ್ಯಗಳಲ್ಲಿ ಯಾರು 3 ಗೆಲ್ತಾರೋ ಅವರು ಆ ಮ್ಯಾಚ್ ಅನ್ನ ಗೆದ್ದಂಗೆ. ಓಕೆ, ಇದೇ ತರ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ಹೋಗ್ಬೇಕು, ಸೆಮಿಫೈನಲ್ ಹೋಗ್ಬೇಕು, ಫೈನಲ್ ಯಾರು ಗೆಲ್ತಾರೋ ಅವರು ಅತಿ ಹೆಚ್ಚಿನ ಒಂದು ಆ ಟೂರ್ನಮೆಂಟ್ ಅಲ್ಲಿ ಗೆದ್ದಂಗೆ. ಓಕೆ, ಸೊ ಇದೇ ರೀತಿಯಾಗಿ ಈ ಬ್ಯಾಡ್ಮಿಂಟನ್ ಪುರುಷರ ಕ್ರೀಡಾಕೂಟವಾಗಿರ್ತಕ್ಕಂಥ ಥಾಮಸ್ ಕಪ್ ಅಲ್ಲಿ ಇಂಡೋನೇಷ್ಯಾ 14 ಬಾರಿ ಗೆದ್ದಿದೆ. ಓಕೆ, ಇನ್ನು ಮಹಿಳೆಯರ ಒಂದು ಬ್ಯಾಡ್ಮಿಂಟನ್ ಕ್ರೀಡಾಕೂಟವಾಗಿರ್ತಕ್ಕಂಥ ಉಬೇರ್ ಕಪ್ ಅಲ್ಲಿ ಚೀನಾ 15 ಬಾರಿ ಗೆದ್ದಿದೆ. ನೋಡಿ, ಚೀನಾ, ಇಂಡೋನೇಷ್ಯಾ ಇವೆಲ್ಲವೂ ಬಹಳಷ್ಟು, ಒಂದು ಡೆನ್ಮಾರ್ಕ್ ಆಗಿರ್ಬೋದು, ಇವು ಈ ಒಂದು ಬ್ಯಾಡ್ಮಿಂಟನ್ ಅಲ್ಲಿ ಬಹಳ ಪಾರಮ್ಯವನ್ನ ಮೆರಿತಾ ಇದ್ದಾವೆ. ಭಾರತ ಈಗ ಮೊದಲನೇ ಬಾರಿಗೆ ಇಡೀ ಇತಿಹಾಸದಲ್ಲಿ 1949ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಥಾಮಸ್ ಕಪ್ ಅಲ್ಲಿ ಭಾರತದ ಪುರುಷರ ತಂಡ 1 ಬಾರಿಯೂ ಫೈನಲ್ ಹೋಗಿರ್ಲಿಲ್ಲ. ಸೊ ಅಂತ ಒಂದು ಸಾಧನೆಯನ್ನು ಈಗ ಭಾರತ ತಂಡ ಮಾಡ್ತಾ ಇದೆ. ಫೈನಲ್ಗೆ ಭಾರತ ತಂಡ ಈಗ ದಾಪು ಕಾಲಿಟ್ಟಿದೆ. ನೋಡಿ, ಥಾಮಸ್ ಕಪ್ ಭಾರತ ತಂಡ ಫೈನಲ್ಗೆ. ಓಕೆ, ಸೊ ಕಳೆದ ಒಂದು ಪೇಪರ್ ಅಲ್ಲಿ ನೋಡಿ, ಸೆಮಿಫೈನಲ್ ಕೂಡ ಭಾರತ ತಂಡ ತಲುಪಿರ್ತಕ್ಕಂಥದ್ದು ಕೂಡ ಇತಿಹಾಸವಾಗಿತ್ತು. 43 ವರ್ಷಗಳ ಬಳಿಕ ಸೆಮಿಫೈನಲ್ ಅಲ್ಲಿ ಮತ್ತೆ ಡೆನ್ಮಾರ್ಕ್ ವಿರುದ್ಧ ಗೆದ್ದು ಫೈನಲ್ ಕೂಡ ಹೋದ್ರು. ಹಾಗಾದ್ರೆ ಫೈನಲ್ ಅಲ್ಲಿ ಯಾರನ್ನ ಸೋಲಿಸಿದ್ರು ಅಂದ್ರೆ, ಪ್ರತಿಷ್ಠಿತ ಥಾಮಸ್ ಕಪ್ನ 73 ವರ್ಷಗಳ ಇತಿಹಾಸದಲ್ಲಿ ಭಾರತ ತಂಡ ಮೊಟ್ಟ ಮೊದಲ ಬಾರಿಗೆ ಫೈನಲ್ಗೆ ಇರುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದೆ. ಇಲ್ಲಿನ ಇಂಪ್ಯಾಕ್ಟ್ ಅರೇನಾದಲ್ಲಿ ಅಂದ್ರೆ ಥಾಯ್ಲೆಂಡ್ನ ರಾಜಧಾನಿ ಆಗಿರ್ತಕ್ಕಂಥ ಬ್ಯಾಂಕಾಕ್ ಅಲ್ಲಿ ನಡೆಯುತ್ತಿರುವ ಈ ಒಂದು ಥಾಮಸ್ ಕಪ್ ಅಲ್ಲಿ ಶುಕ್ರವಾರ ನಡೆದಿರ್ತಕ್ಕಂಥ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತವು 2016ರ ಚಾಂಪಿಯನ್ ತಂಡ
ಡೆನ್ಮಾರ್ಕ್ ತಂಡವನ್ನು 3-2 ಅಂತರದಿಂದ ಗೆದ್ದು ಚರಿತ್ರೆಯನ್ನು ಬರೆದಿದೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಒಟ್ಟು 5 ಪಂದ್ಯ ನಡೆಯುತ್ತೆ. 5 ಪಂದ್ಯದಲ್ಲಿ 3 ಸಿಂಗಲ್ಸು, 2 ಡಬಲ್ಸ್ ಪಂದ್ಯ ಅಂತ. ಸೊ ಆ 5 ಪಂದ್ಯಗಳಲ್ಲಿ ಭಾರತ 3 ಪಂದ್ಯವನ್ನು ಗೆದ್ದು ಡೆನ್ಮಾರ್ಕ್ ತಂಡವನ್ನು ಸೋಲಿಸಿ ಮೊಟ್ಟ ಮೊದಲನೇ ಬಾರಿಗೆ ಭಾರತವು ಈ ಒಂದು ಥಾಮಸ್ ಕಪ್ನ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಓಕೆ, ಆಯಿತು. ಹಾಗಾದರೆ ಯಾರ್ಯಾರು ಗೆದ್ದಿದ್ದಾರೆ ಭಾರತದಿಂದ ನೋಡಿ. ಭಾರತದಿಂದ ಮೊದಲು ಕೆ ಶ್ರೀಕಾಂತ್, ಲಕ್ಷ್ಯ ಸೇನು ಮತ್ತು HS ಪ್ರಣಯ್, ಇವರು 3 ಸಿಂಗಲ್ಸ್ ಆಡೋದಕ್ಕೆ ಭಾರತದಿಂದ ನೇಮಕಗೊಂಡಿದ್ರು. ಇನ್ನು ಡಬಲ್ಸ್ ಅಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ, ಚಿರಾಗ್ ಶೆಟ್ಟಿ ಒಂದು ಟೀಮು, ಇನ್ನೊಂದು ಕೃಷ್ಣ ಪ್ರಸಾದ್ ಗರಗ್ ಮತ್ತು ವಿಷ್ಣುವರ್ಧನ್ ಇವ್ರದ್ದೊಂದು ಟೀಮು. ಆಯಿತು. ಈಗ ಸಿಂಗಲ್ಸ್ ಪಂದ್ಯ ಸ್ಟಾರ್ಟ್ ಆಯಿತು. ಕೆ ಶ್ರೀಕಾಂತ್ ಅವರು ಮೊದಲನೇ ಪಂದ್ಯ ಗೆದ್ದರು. ಆಗ ಭಾರತ 1-0 ಲೀಡಿಂಗ್ ಬಂತು. ನೆಕ್ಸ್ಟ್ ಏನಾಯಿತು, ಡಬಲ್ಸ್ ಬಂತು. ಅದರಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಗೆದ್ರು. ಸೊ ಅವಾಗ ಭಾರತ 2-0 ಮುಂದೆ ಬಂತು ಡೆನ್ಮಾರ್ಕ್ ಮೇಲೆ. ಆದ್ರೆ 3ನೇ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಇದಾರಲ್ವಾ, ಭಾರತದ ಉದಯೋನ್ಮುಖ ಮತ್ತು ಬಹಳ ಫೇಮಸ್ ಆಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಆಟಗಾರ ಲಕ್ಷ್ಯ ಸೇನ್ ಅವರು ಸೋತ್ಬಿಡ್ತಾರೆ. ಅವಾಗ 2-1 ಬಂತು. ಓಕೆ, ನೆಕ್ಸ್ಟ್ ಭಾರತದ ಇನ್ನೊಂದು ಜೋಡಿ ಕೃಷ್ಣ ಪ್ರಸಾದ್ ಗರಗ್ ಮತ್ತು ವಿಷ್ಣುವರ್ಧನ್ ಕೂಡ ಸೋತ್ಬಿಡ್ತಾರೆ. ಆಗ 2-2 ಸಮನ ಆಗ್ಬಿಡ್ತು. ಇನ್ನೊಂದು ಫೈನಲ್ ಸಿಂಗಲ್ಸ್ ಮ್ಯಾಚ್ ಇತ್ತು. ಪ್ರಣಯ್ ಅವರು, HS ಪ್ರಣಯ್ ಅವರು ವಿಶ್ವದ 13ನೇ ರ್ಯಾಂಕ್ನ ಡೆನ್ಮಾರ್ಕ್ನ ಆಟಗಾರನ ವಿರುದ್ಧ ಗೆದ್ದು ಭಾರತವನ್ನ 3-2 ಅಂತರಗಳಿಂದ ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಡೆನ್ಮಾರ್ಕ್ ಅನ್ನ ಸೋಲಿಸುವ ಮೂಲಕ ಭಾರತ ಥಾಮಸ್ ಕಪ್ನ ಮೊದಲ ಒಂದು ಫೈನಲ್ಗೆ ತಲುಪಿರ್ತಕ್ಕಂಥ ಇತಿಹಾಸಕ್ಕೆ HS ಪ್ರಣಯ್ ಅವರು ಕಾರಣರಾಗ್ತಾರೆ. ಸೊ ಈ ಒಂದು ಫೈನಲ್ ಪಂದ್ಯ ಈಗ ಭಾರತವು ಇದೇ ಭಾನುವಾರ ಅಂದ್ರೆ ಇವತ್ತು ಇಂಡೋನೇಷ್ಯಾ ತಂಡವನ್ನ ಭಾರತ ಎದುರಿಸಲಿದೆ. ನೋಡ್ಬೇಕು ಅದರಲ್ಲಿ ನಮ್ಮ ಶ್ರೀಕಾಂತ್, ಲಕ್ಷ್ಯ ಸೇನು, ಪ್ರಣಯ್ ಮತ್ತು ನಮ್ಮ ಡಬಲ್ಸ್ ಜೋಡಿಗಳು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತವೆ ಅನ್ನೋದ್ರ ಮೇಲೆ ಭಾರತ ಇನ್ನಷ್ಟು ಇತಿಹಾಸವನ್ನ ಬರೀಬಹುದು. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಒಟ್ಟಾರೆಯಾಗಿ ಥಾಮಸ್ ಕಪ್ನ ಫೈನಲ್ಗೆ ಭಾರತ ಈಗ ಲಗ್ಗೆ ಇಟ್ಟಿದೆ. ಸೊ ಹಾಗಾದ್ರೆ ಭಾರತ 14 ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ಇಂಡೋನೇಷ್ಯಾವನ್ನು ಈಗ ಫೈನಲ್ ಅಲ್ಲಿ ಎದುರಿಸಬೇಕಾಗುತ್ತೆ. ಒಂದ್ಸಲನೂ ಫೈನಲ್ಗೆ ಹೋಗದೆ ಇರೋರು 14 ಬಾರಿ ಟೈಟಲ್ ಗೆದ್ದಿರ್ತಕ್ಕಂಥವ್ರನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು. ಈಗ ನೋಡೋಣ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ. ಇನ್ನು ಮಹಿಳೆಯರ ತಂಡ ಈ ಸಲ ಯಾಕೋ ಅಷ್ಟೊಂದು ಏನು ಪರ್ಫಾರ್ಮ್ ಮಾಡಲಿಲ್ಲ, ಕ್ವಾರ್ಟರ್ ಫೈನಲ್ ಅಲ್ಲಿ ಸೋತು ಹೊರಗೆ ಬಂದರು. ಸೊ ನೆನ್ಪಿಡ್ಬೇಕು. ಓಕೆ, ಇನ್ನು ಕ್ವಶನ್ ನಂಬರ್ 3. ಸೊ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟು. 3 ಹೆಸರು, ಇನ್ನೊಂದು ಹೆಸರನ್ನ ಹೇಳ್ತೇನೆ, ನೆನ್ಪಿಡಿ. ಮೊದಲನೇ ಹೆಸರು ಲಾಕ್ಪಾ ಶೇರ್ಪಾ. ಓಕೆ, ಲಾಕ್ಪಾ ಶೇರ್ಪಾ. ಎರಡನೇ ಹೆಸರು ಕಾಮಿ ರೀಟಾ. ಮೂರನೇ ಹೆಸರು ಹೇಳ್ತೇನೆ ಪ್ರಿಯಾಂಕಾ ಮೋಹಿತೆ. ಓಕೆ, 3 ಹೆಸರು ವೆರಿ ಇಂಪಾರ್ಟೆಂಟ್, ಪ್ರಿಯಾಂಕಾ ಮೋಹಿತೆ. ಇನ್ನೊಂದು ಫೈನಲಿ ನಿಮ್ಗೆ ಗೊತ್ತಿರ್ತಕ್ಕಂಥ ಹೆಸರೇ 4ನೇದು ಮೌಂಟ್ ಎವರೆಸ್ಟ್. ಸೊ ಈ 4 ಹೆಸರು ಈಗ ಕಾಂಪಿಟೇಟಿವ್ ಎಕ್ಸಾಮ್ ವೆರಿ ವೆರಿ ಇಂಪಾರ್ಟೆಂಟು. ಲಾಕ್ಪಾ ಶೇರ್ಪಾ, ಕಾಮಿ ರೀಟಾ, ಪ್ರಿಯಾಂಕಾ ಮೋಹಿತೆ, ಮೌಂಟ್ ಎವರೆಸ್ಟ್. ಸೊ ಏನಿದೆ ಸರ್, ಏನೇನೋ ಹೇಳ್ತಾ ಇದ್ದೀರಿ ಅನ್ಕೋಬೇಡಿ. ನೋಡಿ, ಲಾಕ್ಪಾ ಶೇರ್ಪಾ ಅವರು 10ನೇ ಬಾರಿಗೆ ಎವರೆಸ್ಟ್ ಏರಿರ್ತಕ್ಕಂಥ ಪ್ರಥಮ ಮಹಿಳಾ ಪರ್ವತಾರೋಹಿ. ಅಂದ್ರೆ ಈ ಮೌಂಟ್ ಎವರೆಸ್ಟ್ ಏನಿದೆ, ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಏನಿದೆ ಅಲ್ವಾ, ಅದನ್ನ 10 ಬಾರಿ ಏರಿರ್ತಕ್ಕಂಥ ಮೊದಲ ಮಹಿಳಾ ಮೌಂಟೇನರ್ ಪರ್ವತಾರೋಹಿ ಲಾಕ್ಪಾ ಶೇರ್ಪರ್ ಅವರಾಗ್ತಾರೆ. ಮತ್ತೆ ಇಂದಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ, ಕಾಮಿ ರೀಟಾ ಅಂತಕ್ಕಂಥ ನೇಪಾಳದ ಶೇರ್ಪಾ ಒಬ್ರು 26 ಬಾರಿ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರುವ ಮೂಲಕ ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಅನ್ನ ಏರಿರ್ತಕ್ಕಂಥ ಕೀರ್ತಿಗೆ ಭಾಜನರಾಗಿದ್ರು ಕಾಮಿ ರೀಟಾ. ಜೊತೆಗೆ 8,000 ಮೀಟರ್ಗೂ ಅಧಿಕ ಎತ್ತರ ಇರ್ತಕ್ಕಂಥ 5 ಶಿಖರಗಳನ್ನು ಏರಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಮಹಿಳೆ ಪ್ರಿಯಾಂಕಾ ಮೋಹಿತೆ ಅನ್ನೋದನ್ನು ಕೂಡ ನಾವು ಮಾತಾಡಿದ್ವಿ ಅಲ್ವಾ. ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಲಾಕ್ಪಾ ಶೇರ್ಪಾ 10ನೇ ಬಾರಿಗೆ ಎವರೆಸ್ಟ್ ಏರಿದ್ದಾರೆ. ಲಾಕ್ಪಾ ಶೇರ್ಪಾ ವುಮೆನ್ ಕ್ಲೈಮ್ಸ್ ಎವರೆಸ್ಟ್ ಫಾರ್ ದ ರೆಕಾರ್ಡ್ 10th ಟೈಮ್. ಓಕೆ, ಸೊ ಏನಿದೆ ನ್ಯೂಸು ನೋಡಿ, 10ನೇ ಸಲ ಎವರೆಸ್ಟ್ ಏರಿದ ಮಹಿಳೆ ಯಾರು, ಇವರೇ ಲಾಕ್ಪಾ ಶೇರ್ಪಾ. ಈ ಪೇಪರ್ ಅಲ್ಲಿ ಲಾಕಾ ಶೇರ್ಪಾ ಅಂತ ಕೊಟ್ಟಿದ್ದಾರೆ, ನೀವು ಗೂಗಲ್ ಮಾಡಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ನೇಪಾಳದ 48 ವರ್ಷದ ಮಹಿಳೆ ಒಬ್ರು ಗುರುವಾರ 10ನೇ ಬಾರಿಗೆ ಎವರೆಸ್ಟ್ ಶಿಖರವನ್ನ ಏರುವ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ದಾಖಲೆಯನ್ನು ಮುರಿದಿದ್ದಾರೆ. ಅಂದ್ರೆ ಮೋಸ್ಟ್ಲಿ 9 ಬಾರಿ ಏರಿರ್ತಕ್ಕಂಥ ದಾಖಲೆ ಕೂಡ ಈ ಲಾಕ್ಪಾ ಶೇರ್ಪಾ ಮೇಲೆ ಅವರೇ ಒಂದು ರೆಕಾರ್ಡ್ ಅನ್ನು ಹೊಂದಿದ್ರು. ಈಗ ತಮ್ಮ ರೆಕಾರ್ಡ್ನ ತಾವೇ ಮುರಿದಿದ್ದಾರೆ. ಇನ್ನು ಮಹಿಳಾ ಪರ್ವತಾರೋಹಿ ಒಬ್ಬರು ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಏರಿರುವ ದಾಖಲೆಯೂ ಕೂಡ ಇದಾಗಿದೆ. ಓಕೆ, ಇವ್ರ ಜೊತೆಗೆ ಅಮೆರಿಕ ಮತ್ತು ಕೀನ್ಯಾ ಮೂಲದ 7 ಜನ ಕಪ್ಪು ವರ್ಣೀಯರು ಆಲ್ ಬ್ಲಾಕ್ ಎಕ್ಸ್ಪಿಡಿಷನ್ ಎಂಬ ಹೆಸರಿನಲ್ಲಿ ಈ ಮೌಂಟ್ ಎವರೆಸ್ಟ್ ಅನ್ನ ಏರಿದ್ರು. ಇದು ಕೂಡ ಒಂದು ಹೊಸ ದಾಖಲೆ ಆಯಿತು. ಸೊ ಒಟ್ಟಾರೆಯಾಗಿ
ಲಾಕಾ ಅಥವಾ ಲಾಕ್ಪಾ ಶೇರ್ಪಾ ಮತ್ತು ಕಾಮಿರೀಟಾ. ನೋಡಿ, ನೇಪಾಳದ ಕಾಮಿರೀಟಾ ಶೇರ್ಪಾ 26ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನು ಏರಿದ್ರು. ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ದಾಖಲೆಯನ್ನು ಮುರಿದ್ರು. ಸೊ ಹೀಗೆ ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ವ್ಯಕ್ತಿ ಕಾಮಿರೀಟಾ ಅಂತ ಕೂಡ ಕಳೆದ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಿದ್ವಿ. ಇನ್ನು ಮೌಂಟ್ ಎವರೆಸ್ಟ್ನ ಎತ್ತರ ಸುಮಾರು 8848.86 ಮೀಟರ್, ಪ್ರಪಂಚದ ಅತ್ಯಂತ ಎತ್ತರದ ಶಿಖರ. ಇದನ್ನು ಮೊದಲನೇ ಬಾರಿಗೆ ನ್ಯೂಜಿಲೆಂಡ್ನ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶೇರ್ಪಾ ಆಗಿದ್ದಂತಹ ತಾಮ್ಸಿಂಗ್ ನೇರ್ವೆ ಅಥವಾ ತೇಜಿಂಗ್ ನಾರ್ಗೆ ಅಂತ ಕೊಟ್ಟಿದ್ದಾರೆ. ಅವರು 1953ರಲ್ಲಿ ಮೊದಲ ಬಾರಿಗೆ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನು ಏರಿದ್ರು. ಇನ್ನು ಮೂರನೇ ಹೆಸರು ಪ್ರಿಯಾಂಕಾ ಮೋಹಿತೆ. ಮಹಾರಾಷ್ಟ್ರದ ಸತಾರಾ ಮೂಲದ ಪ್ರಿಯಾಂಕಾ ಮೋಹಿತೆ ಇತ್ತೀಚೆಗೆ ಕಾಂಚನಜುಂಗ ಶಿಖರವನ್ನು ಕೂಡ ಏರಿದ್ರು. ಹಾಗಾಗಿ 8,000 ಮೀಟರ್ಗೂ ಅಧಿಕ ಇರತಕ್ಕಂಥ 5 ಶಿಖರಗಳನ್ನೇರಿದ ಮೊಟ್ಟ ಮೊದಲ ಭಾರತದ ಮಹಿಳೆ ಎಂಬ ಕೀರ್ತಿಗೆ ಪ್ರಿಯಾಂಕಾ ಮೋಹಿತೆ ಪಾತ್ರರಾಗಿದ್ದಾರೆ. ಓಕೆ, ನೋಡಿ, ಇಲ್ಲಿ ಪ್ರಪಂಚದ ಅತ್ಯಂತ ಎತ್ತರ ಇರತಕ್ಕಂಥ 10 ಶಿಖರಗಳ ಒಂದು ಲಿಸ್ಟು, ಅವುಗಳ ಎತ್ತರವನ್ನು ಫೀಟ್ ಮತ್ತು ಮೀಟರ್ ಎರಡರಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಮೌಂಟ್ ಎವರೆಸ್ಟು ಪ್ರಪಂಚದ ಅತ್ಯಂತ ಎತ್ತರ ಶಿಖರ 8,848.86 ಮೀಟರ್, ಫೀಟ್ಗಳಲ್ಲಿ ಹೇಳೋದಾದ್ರೆ 29,031.7 ಫೀಟ್ಗಳು. ಎರಡನೇದು ಗಾಡ್ವಿನ್ ಆಸ್ಟ್ರೇಲಿಯಾ ಅಥವಾ K2, ಮೂರನೇದು ಕಾಂಚನಜುಂಗ. ಓಕೆ, ಇನ್ನು ಕ್ವಶನ್ ನಂಬರ್ 4, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಯಾವ್ಯಾವಿದಾವೆ? ಮೊದಲನೇ ಹೇಳಿಕೆ ನೋಡಿ, ಇಸ್ರೇಲು ಮತ್ತು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಥವಾ ಜಸ್ಟ್ ಅಮೆರಿಕ, ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳಲ್ಲ. ಸೊ ಇಲ್ಲಿ ಯುನೆಸ್ಕೋ ಅಂತ ಬಂತು. ಓಕೆ, ಯುನೆಸ್ಕೋ ಒಂದು. ಇನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ಇದೆಯಲ್ವಾ, ಅದಕ್ಕೆ 4 ನೊಬೆಲ್ ಪ್ರಶಸ್ತಿಗಳು ಸಿಕ್ಕಿದಾವೆ ಇದುವರೆಗೂ ಅಂತ. ನೋಡಿ, ಯಾಕೆ ರೆಡ್ ಕ್ರಾಸ್ ಇತ್ತೀಚೆಗೆ ಒಂದು ರೆಡ್ ಕ್ರಾಸ್ ಡೇನ ಮಾರ್ಚ್ 8ರಂದು ನಾವೇ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ. ಈಗ ಇವೆರಡು ಇದಾವೆ. ಯುನೆಸ್ಕೋ ಕೂಡ ಬಹಳ ಸುದ್ದಿಲಿದೆ. ಈಗ ಇನ್ನೇನು ಯುನೆಸ್ಕೋ ತನ್ನ ಒಂದು ಪಾರಂಪರಿಕ ತಾಣಗಳ ಪಟ್ಟಿಯನ್ನು ರಿಲೀಸ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಯುನೆಸ್ಕೋ ಕೂಡ ಬಹಳ ಸುದ್ದಿಲಿದೆ. ಅದರಲ್ಲಿ ಭಾರತದ ವಿವಿಧ ಒಂದು ಸ್ಥಳಗಳು ನೇಮಕಗೊಳ್ತಕ್ಕಂಥ ಪಟ್ಟಿಗೆ ಸೇರ್ತಕ್ಕಂಥ ಚಾನ್ಸಸ್ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದ ಹೊಯ್ಸಳ ದೇವಾಲಯಗಳು ಕೂಡ ಸೊ ಆ ಒಂದು ಪಟ್ಟಿಗೆ ಸೇರುವ ಎಲ್ಲ ಲಕ್ಷಣಗಳಿದ್ದಾವೆ. ನೋಡೋಣ, ಈಗ ಸುದ್ದಿಲಿದೆ ಒಂದು ಯುನೆಸ್ಕೋ, ಇನ್ನೊಂದು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ. ಸರಿ, ಇವುಗಳ ಮೇಲೆ 2 ಹೇಳಿಕೆಗಳಿದಾವೆ. ಇಸ್ರೇಲ್ ಮತ್ತು ಯುಎಸ್ಗೆ ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳಲ್ಲ ಅನ್ನೋದು ಮೊದಲನೇ ಹೇಳಿಕೆ. ಎರಡನೇದು, ಈ ಒಂದು ರೆಡ್ ಕ್ರಾಸ್ ಸಮಿತಿಯು 4 ನೊಬೆಲ್ ಪ್ರಶಸ್ತಿಗಳಿಗನ್ನ ಪಡೆದಿದೆ ಅಂತಕ್ಕಂಥದ್ದು. ಸೊ ನೋಡೋಣ, 1 ಮಾತ್ರ ಸರಿನಾ ಅಥವಾ 2 ಮಾತ್ರ ಸರಿನಾ, ಅಥವಾ 1, 2 ಎರಡೂ ಸರಿನಾ ಅಥವಾ 2 ತಪ್ಪಾ ಅಂತಕ್ಕಂಥದ್ದು ಪ್ರಶ್ನೆ. ಥಿಂಕ್ ಮಾಡಿ ಯಾವುದು ಸರಿ ಇರಬಹುದು ಅಂತ. ಸೊ ಈ ತರ ಹೇಳಿಕೆಗಳನ್ನ ಕೊಟ್ಟು ಮತ್ತೆ ಅದರಲ್ಲಿ 1 ಸರಿ 2 ಸರಿ 2 ತಪ್ಪು 3 ತಪ್ಪು ಅಂದ್ರೆ ನಮ್ಮ ತಲೆ ಕೆಟ್ಟೋಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರಶ್ನೆಗಳು ಈ ಥರ ಬರೋದನ್ನು ನೋಡಿದ್ದೀವಿ. ಅದಕ್ಕೆ 1-2 ಈ ಥರ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀನಿ. ನೋಡೋಣ. ಸೊ ಸರಿಯಾದ ಉತ್ತರ 1 ಮಾತ್ರ ಸರಿ. ಅಂದರೆ ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳಲ್ಲಿ USA ಮತ್ತು ಇಸ್ರೇಲ್ ಸೇರಿಲ್ಲ. ಯುನೆಸ್ಕೋದಲ್ಲಿ ಅಮೆರಿಕವೇ ಇಲ್ಲ ಅಂದ್ರೆ ಇದೆಂಥದ್ದು ಅಂತ ಅನ್ಕೋಬಹುದು. ಇರಲಿ. ನೆಕ್ಸ್ಟ್, ರೆಡ್ ಕ್ರಾಸ್ ಸಮಿತಿಗೆ 4 ನೊಬೆಲ್ ಸಿಕ್ಕಿಲ್ಲ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಎಷ್ಟು ನೊಬೆಲ್ ಸಿಕ್ಕಿದ್ದಾವೆ? 3 ನೊಬೆಲ್ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಸೊ ಇಷ್ಟು ಕೂಡ ನೆನಪಿಡಬೇಕು. ಓಕೆ, ನೋಡಿ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ 3 ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿಗಳಿಗೆ, ಅದರಲ್ಲೂ ಶಾಂತಿ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ನೊಬೆಲ್ ಪೀಸ್ ಪ್ರೈಸ್ 1917, 1944, 1963 ಈ 3 ವರ್ಷಗಳಲ್ಲಿ ರೆಡ್ ಕ್ರಾಸ್ ಸಮಿತಿಗೆ ನೊಬೆಲ್ ಪ್ರಶಸ್ತಿ ದೊರಕಿತ್ತು. ಓಕೆ, ಇನ್ನು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಜಿನೆವಾ ಮೂಲದ ಮಾನವೀಯ ಸಂಸ್ಥೆಯಾಗಿದೆ. ಹೆನ್ರಿ ಡುನಂತ್ ಅವರು ಇದನ್ನು ಸ್ಥಾಪನೆ ಮಾಡಿದ್ರು. ಹಾಗಾಗಿ ಅವರ ಜನ್ಮದಿನವಾಗಿರ್ತಕ್ಕಂಥ ಮಾರ್ಚ್ 8ನೇ ನಾವು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನ ಅಂತ ಕರಿತೀವಿ, ಆಚರಣೆ ಮಾಡ್ತೀವಿ ಅಂತ ಕೂಡ ನಾವು ಮಾತಾಡಿದ್ವಿ. ಓಕೆ, ಇನ್ನು ಯುನೆಸ್ಕೋ ಬರೋಣ. ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆಗುತ್ತೆ. ಓಕೆ, ಇದೊಂದು ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆ ಆಗುತ್ತೆ. ಇದರಲ್ಲಿ 2 ಒಂದು ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯುನೆಸ್ಕೋ. ಓಕೆ, ಇದು ಯುನೆಸ್ಕೋ, ಇದು ಯುನೈಟೆಡ್ ನೇಷನ್ಸ್. ಈ ಯುನೈಟೆಡ್ ನೇಷನ್ಸ್ನ ಮೆಂಬರ್ ಆಗಿರ್ತಕ್ಕಂಥ ಇಸ್ರೇಲು. ಓಕೆ, ಇಸ್ರೇಲು. ಎರಡನೇದು ನೋಡಿ, ಎರಡನೇದು ಲೈಟೆನ್ಸ್ಟನ್. ಯಾವುದು? ಲೈಟೆನ್ಸ್ಟನ್ ಅಂತಕ್ಕಂಥ ಇನ್ನೊಂದು ದೇಶ. ಮತ್ತು ಮೂರನೇದು ಅಮೆರಿಕ. ಇವು 3 ಈ ಒಂದು ವಿಶ್ವಸಂಸ್ಥೆಯ 193 ದೇಶಗಳಲ್ಲಿ ಕೂಡ ಸೇರಿದವೆ. ಅಂದ್ರೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಅದು ಇಸ್ರೇಲು, ಲೈಟೆನ್ಸ್ಟನ್ ಮತ್ತು ಅಮೆರಿಕ. ಇನ್ನೊಂದು ಬರೋಣ, ಯುನೆಸ್ಕೋದ ಮೆಂಬರ್ ಆಗಿರ್ತಕ್ಕಂಥ 3 ದೇಶಗಳನ್ನ ಪಟ್ಟಿ ಮಾಡೋಣ. ಒಂದನೇದು ಕುಕ್ ಐಲ್ಯಾಂಡ್ಸು. ಓಕೆ, ಎರಡನೇದು
ನೈವು, ಮೂರನೇದು ಪ್ಯಾಲೆಸ್ತೈನ್. ಈ 3 ದೇಶಗಳು ಯುನೆಸ್ಕೋದ ಮೆಂಬರು. ಯುನೆಸ್ಕೋದಲ್ಲಿ ಸಹಿತ 193 ದೇಶಗಳು ಸದಸ್ಯ ರಾಷ್ಟ್ರಗಳಿದ್ದಾವೆ. ಇಲ್ಲೇನಂದ್ರೆ ನೋಡಿ, ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥ ಇಸ್ರೇಲು, ಲೈಟೆನ್ಸ್ಟೈನ್, ಅಮೆರಿಕಗಳು ಯುನೆಸ್ಕೋದ ಮೆಂಬರ್ಗಳಲ್ಲ. ಒಂದು. ಓಕೆ, ನೆಕ್ಸ್ಟು ಯುನೆಸ್ಕೋದ ಮೆಂಬರ್ಗಳಾಗಿರ್ತಕ್ಕಂಥ ಕುಕ್ ಐಲ್ಯಾಂಡು, ನಿಯು ಮತ್ತು ಪ್ಯಾಲೆಸ್ತೈನ್ಗಳು ವಿಶ್ವಸಂಸ್ಥೆಯ ಮೆಂಬರ್ಗಳಲ್ಲ. ಎರಡರಲ್ಲೂ 193 ದೇಶಗಳೇ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಸೊ ಇದನ್ನು ನೆನ್ಪಿಡ್ಬೇಕು. ಹಾಗಾಗಿ ಯುನೆಸ್ಕೋ ಮೆಂಬರ್ ಆಗಿರ್ತಕ್ಕಂಥ ಕುಕ್ ಐಲ್ಯಾಂಡು, ನಿಯು ಮತ್ತು ಪ್ಯಾಲೆಸ್ತೈನ್ಗಳು ವಿಶ್ವಸಂಸ್ಥೆಯ ಮೆಂಬರ್ಗಳಲ್ಲ. ಮತ್ತು ವಿಶ್ವಸಂಸ್ಥೆಯ ಮೆಂಬರ್ಗಳಾಗಿರ್ತಕ್ಕಂಥ ಇಸ್ರೇಲ್, ಲೈಟೆನ್ಸ್ಟೈನ್, ಯುನೈಟೆಡ್ ಸ್ಟೇಟ್ಸ್ಗಳು ಯುನೆಸ್ಕೋದ ಮೆಂಬರ್ಗಳಲ್ಲ. ಸೊ ಅನ್ನೋದು ನೆನ್ಪಿಡ್ಬೇಕು. ಓಕೆ, ಇನ್ನು ವಿಶ್ವಸಂಸ್ಥೆಯು 1945 24ನೇ ಅಕ್ಟೋಬರ್ ಅಂದು ಸ್ಥಾಪನೆ ಆಗುತ್ತೆ. ಇದರ ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿದೆ. ಇದರ ಮುಖ್ಯಸ್ಥರೀಗ 9ನೇ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆಂಟೋನಿಯೋ ಗುಟೆರಸ್ ಅವರಿದ್ದಾರೆ. ಇವರು ಈಗ 2ನೇ ಅವಧಿಗೂ ಕೂಡ ಆಯ್ಕೆ ಆಗಿದ್ದಾರೆ ಅನ್ನೋದು ನೆನ್ಪಿಡಬೇಕು. ಇನ್ನು ವಿಶ್ವಸಂಸ್ಥೆಯಲ್ಲಿ 6 ಅಧಿಕೃತ ಭಾಷೆಗಳಿದ್ದಾವೆ. ಯಾವ್ಯಾವು ನೋಡಿ, 1 ಅರೇಬಿಕ್ಕು, 2 ಚೈನೀಸು, 3 ಇಂಗ್ಲಿಷು, 4 ಫ್ರೆಂಚು, 5 ರಷ್ಯನು, 6 ಸ್ಪ್ಯಾನಿಷ್. ಇವು 6 ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು ಅನ್ನೋದು ನೆನ್ಪಿಡಬೇಕು. ಓಕೆ, ಇನ್ನು ಇದರಲ್ಲಿ 193 ಸದಸ್ಯ ರಾಷ್ಟ್ರಗಳಿದ್ದಾವೆ. ಓಕೆ, ಅದರಲ್ಲಿ ಇತ್ತೀಚಿನ ಒಂದು ಸದಸ್ಯ ರಾಷ್ಟ್ರ ಯಾವುದು ಅಂದರೆ 2011ರಲ್ಲಿ ಸೇರ್ಪಡೆ ಆಗಿರತಕ್ಕಂಥ 193ನೇ ಸದಸ್ಯ ರಾಷ್ಟ್ರ ಸೌತ್ ಸುಡಾನ್ ಅಥವಾ ದಕ್ಷಿಣ ಸುಡಾನ್. ಜೊತೆಗೆ 2 ಅಬ್ಸರ್ವರ್ ದೇಶಗಳಿದ್ದಾವೆ. ಮೊದಲನೇದು ಹೋಲಿ ಸಿ, ಎರಡನೇದು ಪ್ಯಾಲೆಸ್ತೈನ್. ಇವೆರಡು ಅಬ್ಸರ್ವರ್ ದೇಶಗಳಿದ್ದಾವೆ. ಒಂದು ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದ್ದು ಪ್ರಪಂಚದಲ್ಲಿ ಶಾಂತಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ವಿವಿಧ ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥ ಇಸ್ರೇಲು, ಲೈಟೆನ್ಸ್ಟೈನ್ ಮತ್ತು ಅಮೆರಿಕಗಳು ಯುನೆಸ್ಕೋದ ಭಾಗವಾಗಿಲ್ಲ. ಅದೇ ರೀತಿಯಾಗಿ ಯುನೆಸ್ಕೋದ ಭಾಗವಾಗಿರ್ತಕ್ಕಂಥ ಕುಕ್ ಐಲ್ಯಾಂಡು, ನಿಯೋ ಮತ್ತು ಪ್ಯಾಲೆಸ್ತೈನ್ಗಳು ವಿಶ್ವಸಂಸ್ಥೆಯ ಭಾಗವಾಗಿಲ್ಲ. ಎರಡೂ ಸಂಸ್ಥೆಗಳು, ವಿಶ್ವಸಂಸ್ಥೆ ಮತ್ತು ಯುನೆಸ್ಕೋಗಳು 193 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದ್ದಾವೆ. ಓಕೆ, ಇನ್ನು ವಿಶ್ವಸಂಸ್ಥೆಯ ವಿಟೋ ಪವರ್ ಹೊಂದಿರತಕ್ಕಂಥ ದೇಶಗಳು ಯಾವಂತ ಕೇಳ್ತಾರೆ, ಚೀನಾ, ಫ್ರಾನ್ಸು, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳು ವಿಟೋ ಚಲಾವಣೆ ಹಕ್ಕನ್ನು ಹೊಂದಿರತಕ್ಕಂಥ ವಿಶ್ವಸಂಸ್ಥೆಯ ರಾಷ್ಟ್ರಗಳಾಗ್ತವೆ. 5 ಇದಾವೆ. ಓಕೆ, ಇನ್ನು ವಿಶ್ವಸಂಸ್ಥೆಯ 6 ಅಂಗಗಳು ಅಂತ ಹೇಳ್ತಾರೆ. ಯಾವಂದ್ರೆ ಮೊದಲನೇದು ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ. ಓಕೆ, ಎರಡನೇದು ಭದ್ರತಾ ಮಂಡಳಿ, ಸೆಕ್ಯೂರಿಟಿ ಕೌನ್ಸಿಲ್. ಸೊ ಇದರಲ್ಲಿನೇ ಈ 5 ವಿಟೋ ಪವರ್ ನೇಷನ್ಸ್ ಇರೋದು. ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲ 193 ದೇಶಗಳು ಇರ್ತವೆ. ಓಕೆ, ಸೊ ಇದರ ಒಂದು ಸಾಮಾನ್ಯ ಸಭೆಯ ಒಂದು ಅಧ್ಯಕ್ಷರಾಗಿ ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವರಿದ್ದಾರೆ ಅನ್ನೋದು ನೆನ್ಪಿಡಬೇಕು. ಜೊತೆಗೆ ಮೂರನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಆಗುತ್ತೆ. 4ನೇದು ಟ್ರಸ್ಟಿಶಿಪ್ ಕೌನ್ಸಿಲ್. ಇದು 1994ರಿಂದ ಇನ್ಆಕ್ಟಿವ್ ಆಗಿದೆ, ನೆನ್ಪಿಡ್ಬೇಕು. ಹಾಗಾಗಿ 6ರಲ್ಲಿ ಈಗ ಪ್ರಸ್ತುತ 5 ಅಂಗಗಳು ಆಕ್ಟಿವ್ ಆಗಿದ್ದಾವೆ. ಇನ್ನು 5ನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಮತ್ತು 6ನೇದು ಸಚಿವಾಲಯ ಅಥವಾ ಸೆಕ್ರೆಟರಿಯೇಟ್. ಸೊ ಇಷ್ಟು ತಿಳ್ಕೋಬೇಕು. ಇನ್ನು ನೆಕ್ಸ್ಟ್ ಬರೋಣ ಯುನೆಸ್ಕೋದು. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಕರಿತೀವಿ. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋ ಆಗುತ್ತೆ. 1945 16ನೇ ನವೆಂಬರ್ ಅಂದು ಆರಂಭವಾಗಿತ್ತು. ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿದೆ. ನೋಡಿ, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿದ್ದರೆ ಯುನೆಸ್ಕೋದ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿದೆ. ಇನ್ನು ಇದರ ಮುಖ್ಯಸ್ಥರಿಗೆ ಪ್ರಸ್ತುತ ಆಡ್ರೆ ಅಜೌಲರ್ ಅವರು ಇದ್ದಾರೆ, ಡೈರೆಕ್ಟರ್ ಜನರಲ್. ಇದರ ಉದ್ದೇಶ ನೋಡಿ, ಶಿಕ್ಷಣ, ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ವಿಶ್ವಶಾಂತಿ ಮತ್ತು ಸುರಕ್ಷತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದರ ಸದಸ್ಯ ರಾಷ್ಟ್ರಗಳು 193 ಇದ್ದಾವೆ. ಅದರಲ್ಲಿ ವಿಶ್ವಸಂಸ್ಥೆಯ ಭಾಗವಾಗದೇ ಇರತಕ್ಕಂಥ ಕುಕ್ ಐಲ್ಯಾಂಡ್ಸು, ನಿಯು ಮತ್ತು ಪ್ಯಾಲೆಸ್ತೈನ್ಗಳು ಕೂಡ ಯುನೆಸ್ಕೋದ ಭಾಗವಾಗಿದ್ದಾವೆ. ಮತ್ತು ಯುನೆಸ್ಕೋದ ಭಾಗವಾಗದೇ ಇರತಕ್ಕಂಥ ಮತ್ತು ವಿಶ್ವಸಂಸ್ಥೆಯ ಭಾಗವಾಗಿರುವ ದೇಶಗಳಂದ್ರೆ ಇಸ್ರೇಲು, ಲೈಟೆನ್ಸ್ಟೈನ್ ಮತ್ತು ಅಮೆರಿಕಗಳು. ಸೊ ಪದೇ ಪದೇ ರಿಪೀಟ್ ಆದರೂ ಸಹಿತನು ನೆನಪಲ್ಲಿ ಮಾತ್ರ ಇರೋ ಥರ ನಾವು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ಇಷ್ಟ ಆಯಿತು. ಸೊ ಮುಂದೆ ಹೋಗೋಣ. ಕ್ವಶನ್ ನಂಬರ್ 5. ಕೆಳಗಿನ ಯಾವ ಜೋಡಿ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ ಉತ್ಪನ್ನಗಳನ್ನು ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಉತ್ಪನ್ನಗಳು ಮತ್ತು ಆಯಾ ರಾಜ್ಯಗಳು ಸರಿಯಾಗಿ ಹೊಂದಿಕೆ ಆಗ್ತವೆ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ GI ಟ್ಯಾಗ್ ಪ್ರಾಡಕ್ಟ್ಸ್ ಅಂಡ್ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಆರ್ ಮ್ಯಾಚ್ಡ್ ಕರೆಕ್ಟ್ಲಿ ಅಂತ ಕೇಳಿದ್ದಾರೆ. ಸೊ ಯಾವ್ಯಾವ ಮ್ಯಾಚ್ ಆಗ್ತವೆ ನೋಡಿ, ಕೋಲ್ಹಾಪುರಿ ಚಪ್ಪಲ್ಲು ಕರ್ನಾಟಕ, ಕಸೂತಿ ಎಂಬ್ರಾಯ್ಡರಿ ಮಹಾರಾಷ್ಟ್ರ,
ಕಾಶ್ಮೀರಿ ಕಾರ್ಪೆಟ್ಸು ಕಾಶ್ಮೀರು, ಕಾತ್ವಾ ಆಪ್ಲಿಕ್ಕು ಬಿಹಾರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ 3 ಮಾತ್ರ ಸರಿನಾ, 1, 3, 4 ಮಾತ್ರ ಸರಿನಾ, 2, 3? ಸೊ ನೋಡಿ, ಈ ಥರ ಸ್ಟೇಟ್ಮೆಂಟು ಮತ್ತು ಯಾವ ಸರಿ ಅಂದಾಗ ನಾವು ಹೇಳ್ದಂಗೆ ಡಿಫಿಕಲ್ಟ್ ಆಗುತ್ತೆ. ಆದರೆ ಸೊ ಒಂದಷ್ಟು ತಿಳ್ಕೊಂಡಿರ್ಬೇಕು, ಯಾವ ಸುದ್ದಿಲಿದ್ದಾವೆ ಅವುಗಳನ್ನಾದರೂ ತಿಳ್ಕೊಂಡಿರ್ಬೇಕು. ನೋಡಿ, ಕೊಲ್ಲಾಪುರ ಅಂದಗಳೇ ಮಹಾರಾಷ್ಟ್ರ ಅನಿಸುತ್ತೆ. ಸೊ ಹಾಗಾಗಿ ಕೊಲ್ಲಾಪುರಿ ಚಪ್ಪಲು ನಮ್ಮ ಕರ್ನಾಟಕದ GI ಟ್ಯಾಗ್ ಹೌದಾ ಅಲ್ಲ ಅಂತ ಕನ್ಫ್ಯೂಷನ್ ಬರುತ್ತೆ. ಬಟ್ ಇದು ಸರಿ. ಕೊಲ್ಲಾಪುರಿ ಚಪ್ಪಲ್ ಕೊಲ್ಲಾಪುರ ಮೂಲದಲ್ಲಿದ್ರೂ ನಮ್ಮ ಮುಂಬೈ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡ್ತೀವಿ. ಹಾಗಾಗಿ ಅದಕ್ಕೆ GI ಟ್ಯಾಗ್ ಸಿಕ್ಕಿದೆ ಕರ್ನಾಟಕ ಸ್ಟೇಟ್ಗೆ. ಸೊ ಕೊಲ್ಲಾಪುರಿ ಚಪ್ಪಲ್ಗೆ ಮಹಾರಾಷ್ಟ್ರಕ್ಕೆ ಕೂಡ GI ಟ್ಯಾಗ್ ಸಿಕ್ಕಿದೆ, ಅದು ಬೇರೆ ವಿಚಾರ. ಓಕೆ, ನೆಕ್ಸ್ಟ್ ಕಸೂತಿ ಎಂಬ್ರಾಯ್ಡ್ರಿ ನಮ್ಮ ಕರ್ನಾಟಕದ್ದು, ಇಲ್ಲಿ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 2ನೇದು ತಪ್ಪಾಗುತ್ತೆ. 3ನೇದಕ್ಕೆ ಬರೋಣ, ಕಾಶ್ಮೀರಿ ಕಾರ್ಪೆಟ್ಸ್. ಸೊ ಸರಿ ಇದೆ. ಇನ್ನೊಂದು 4ನೇದು ಕಾತ್ವಾ ಆಪ್ಲಿಕ್ ಬಿಹಾರ್, ಇದು ಕೂಡ ಸರಿ ಇದೆ. ಹಾಗಾಗಿ ಸರಿಯಾದ ಉತ್ತರ 1, 3 ಮತ್ತು 4 ಸರಿ ಇದ್ದಾವೆ. ಆದರೆ ಸೊ ಇದು ಕಸೂತಿ ಎಂಬ್ರಾಯ್ಡ್ರಿ ಮಹಾರಾಷ್ಟ್ರ ಅನ್ನೋದು ಮ್ಯಾಚಿಂಗ್ ತಪ್ಪಾಗಿದೆ. ಓಕೆ, ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 6 ಬರೋಣ. ಓಕೆ, ಹಣದುಬ್ಬರ ಆಘಾತಕಾರಿ ಹೆಚ್ಚಳವನ್ನು ಕಂಡಿದೆ. CPI ಹಣದುಬ್ಬರವು 8 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ತಲುಪುತ್ತಿದ್ದಂತೆ RBI ಮತ್ತೆ ದರ ಏರಿಕೆ ಭಯ ಶುರುವಾಗಿದೆ. ಇನ್ಫ್ಲೇಷನ್ ಶಾಕರ್ ಆಸ್ CPI ಇನ್ಫ್ಲೇಷನ್ ಇಟ್ಸ್ 8-year high, ಎಕ್ಸ್ಪರ್ಟ್ ಸೇಸ್ ಬ್ರೇಸ್ ಫಾರ್ ರ್ಯಾಪಿಡ್ RBI ರೇಟ್ ಹೈಕ್ಸ್ ಅಂತ. ಸೊ ಏನಾಗ್ತಾ ಇದೆ? ಸೊ ನೋಡಿ, ಮೊದಲನೇದಾಗಿ ನಮ್ಮ ಭಾರತದಲ್ಲಿ 2 ಬೆಲೆ ಸೂಚ್ಯಾಂಕಗಳನ್ನು ನೋಡ್ತೀವಿ. ಸೊ ಮೊದಲನೇದು CPI. ಓಕೆ, ಇದನ್ನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತೀವಿ. 2ನೇದು WPI, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಕನ್ನಡದಲ್ಲಿ CPIನ ಗ್ರಾಹಕ ಬೆಲೆ ಸೂಚ್ಯಾಂಕವಾದರೆ WPI ಕನ್ನಡದಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ದರ ಸೂಚ್ಯಾಂಕ. ಆಯಿತು, ಇವುಗಳದ್ದು ಏನಾಗುತ್ತೆ? ಈಗ ನೋಡಿ, ನಾವು ಯಾವುದೋ ಒಂದು ವಸ್ತುಗಳನ್ನು ಹೋಲ್ಸೇಲಲ್ಲಿ ತೆಗೆದುಕೊಂಡಾಗ ಅದು 50 ರೂಪಾಯಿಗೆ ಬೀಳ್ಬೋದು. ಆ 50 ರೂಪಾಯಿಗೆ ಬಿದ್ದಿರ್ತಕ್ಕಂಥ ಒಂದು ವಸ್ತುವನ್ನು ರೀಟೇಲರ್ ಮಾಡಬೇಕಾದ್ರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗ್ತಾನೆ ಅಲ್ವಾ? ಸೊ ಮತ್ತೆ ಇನ್ನಿತರ ತನ್ನ ಒಂದು ಕೂಲಿ ಆಗ್ತಾನೆ. ಸೊ ಬೇರೆ ಬೇರೆ ಅಂಗಡಿ ಬಾಡಿಗೆ ಆಗ್ತಾನೆ, ಕೆಲಸಗಾರರ ಒಂದು ಇದು, ಅದೆಲ್ಲವನ್ನು ಹಾಕಿ 50 ರೂಪಾಯಿ ವಸ್ತುವನ್ನು 75 ರೂಪಾಯಿಗೆ ಮಾರ್ತಾನೆ ಅನ್ಕೊಳ್ಳೋಣ. ಈ 75 ರೂಪಾಯಿಗೆ ಮಾರಿದಾಗ ಅದು ರೀಟೇಲ್ ಬೆಲೆ ಆಗುತ್ತೆ, ಗ್ರಾಹಕ ಬೆಲೆ ಆಗುತ್ತೆ. ಹಾಗಾಗಿ ಅದನ್ನು ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ಅಳಿತೀವಿ. ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಹಣದುಬ್ಬರ ಅಂದರೆ ವಸ್ತುಗಳ ಬೆಲೆ ಏರಿಕೆಯಾಗಿದೆಯಾ ಇಳಿಕೆಯಾಗಿದೆಯಾ ಅನ್ನೋದನ್ನ ಇವತ್ತು ನಾವು CPI ಮೂಲಕ ಗುರುತಿಸ್ಕೊಳ್ತಾ ಇದ್ದೀವಿ, ಕಂಡುಹಿಡ್ತಾ ಇದ್ದೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಗ್ರಾಹಕ ಬೆಲೆ ಸೂಚ್ಯಾಂಕ ಇದು 8 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಇವತ್ತು ತಲುಪ್ತಾ ಇದೆ. ಅಂದ್ರೆ ಕಳೆದ 8 ವರ್ಷದಲ್ಲಿ ಇರದೇ ಇರತಕ್ಕಂಥ ಅತಿ ಹೆಚ್ಚಿನ ಒಂದು ಗ್ರಾಹಕ ಬೆಲೆ ಸೂಚ್ಯಾಂಕ ಇವತ್ತು ಕಾಣ್ತಾ ಇದೆ. ಹಾಗಾಗಿ ಗ್ರಾಹಕ ಬೆಲೆ ಸೂಚ್ಯಾಂಕಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು? ಈ ಗ್ರಾಹಕ ಬೆಲೆ ಸೂಚ್ಯಾಂಕ ಮತ್ತು ಈ ಸಗಟು ದರ ಸೂಚ್ಯಾಂಕಗಳು ಏರಿದ ತಕ್ಷಣ RBI ಯಾಕೆ ಈ ರೆಪೋ ದರವನ್ನು ಏರಿಸುತ್ತೆ? ಒಂದು ವೇಳೆ RBI ರೆಪೋ ದರವನ್ನು, ರೆಪೋ ರೇಟನ್ನು ಏರಿಸಿದ್ರೆ ನಮಗೆ ಯಾಕೆ ಭಯ ಆಗಬೇಕು? ಸೊ ಇವೆಲ್ಲವನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಇತ್ತೀಚೆಗೆ ನೋಡಿ, RBIಯು ರೆಪೋ ದರವನ್ನು 4ರಿಂದ 40 ಅಂಶಗಳನ್ನು ಏರಿಸಿ 4.40% ರೆಪೋ ದರವನ್ನು ಏರಿಸಿತ್ತು. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಜನರಿಗೆ, ಗ್ರಾಹಕರಿಗೆ ವಾಹನ ಸಾಲಗಳು, ಮನೆ ಸಾಲಗಳೆಲ್ಲ ಏರ್ತವೆ, EMI ಕೂಡ ಹೆಚ್ಚಾಗುತ್ತೆ. ಸೊ ಇವೆಲ್ಲವೂ ನಮ್ಮ ಹಣದುಬ್ಬರದಿಂದ ಆಗ್ತಕ್ಕಂಥ ಕಾರ್ಯಗಳಾಗ್ತವೆ. ಹಾಗಾದ್ರೆ ಏನಿದೆ ನ್ಯೂಸ್ ಐಟಮ್ ನೋಡ್ತಾ ಹೋಗೋಣ. 7.79% ಜಿಗಿದ ಚಿಲ್ಲರೆ ಹಣದುಬ್ಬರ, ಅಥವಾ ಇದನ್ನ ಗ್ರಾಹಕ ಬೆಲೆ ಸೂಚ್ಯಾಂಕ ಕೂಡ ಅಂತೀವಿ. ಓಕೆ, ಮತ್ತೆ ರೆಪೋ ದರ ಹೆಚ್ಚಳಕ್ಕೆ ಒತ್ತಡ ಬರ್ತಾ ಇದೆ. ಯಾಕೆ ಒತ್ತಡ ಆಗಬೇಕು? ಹಣದುಬ್ಬರ ಏರಿದಂಗೆಲ್ಲ ಯಾಕೆ ನಮ್ಮ RBI ರೆಪೋ ದರವನ್ನು ಏರಿಸಬೇಕು ಅಂದರೆ, ಹಣದುಬ್ಬರವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ರೆಪೋ ದರವನ್ನು ಏರಿಸಲೇಬೇಕಾಗುತ್ತೆ. ಯಾಕೆ? ರೆಪೋ ದರವನ್ನು ಏರಿಸುವ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಹರಿವನ್ನು ಕಡಿಮೆ ಮಾಡಬೇಕು. ಹಣದ ಹರಿವನ್ನು ಕಡಿಮೆ ಮಾಡಿದ್ರೆ ಆಟೋಮ್ಯಾಟಿಕಲಿ ದೇಶದಲ್ಲಿರ್ತಕ್ಕಂಥ ವಸ್ತುಗಳಿಗಿರ್ತಕ್ಕಂಥ ಡಿಮ್ಯಾಂಡು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೋ, ಡಿಮ್ಯಾಂಡ್ ಕಡಿಮೆ ಆದಂತಲ್ಲ ಆ ವಸ್ತುವಿನ ಬೆಲೆಯನ್ನು ಕೊಳ್ಳೋರಿರಲ್ಲ. ಹಾಗಾಗಿ ಆ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಸಂಸ್ಥೆಗಳು ಅವುಗಳ ದರವನ್ನು ಕಡಿಮೆ ಮಾಡಬೇಕಾಗುತ್ತೆ. ಇವತ್ತೇನಾಗಿದೆ? ಇವತ್ತು ಒಂದು ಆಯಿಲ್ ಪ್ಯಾಕೆಟ್ 200 ರೂಪಾಯಿ ಆಗಿದೆ. ಪೆಟ್ರೋಲ್ ಡೀಸೆಲ್ಗಳು ಸೆಂಚುರಿ ಬಾರಿಸಿ ಆಲ್ರೆಡಿ ತಿಂಗಳಗಟ್ಟಲೆ ಆಗಿದೆ. ಅಥವಾ ಬೇರೆ ಬೇರೆ ಬೇಳೆ ಆಗಿರ್ಬೋದು, ಇನ್ನೊಂದು ಯಾವುದೋ ಇವತ್ತು ಟೊಮ್ಯಾಟೊ ನೋಡಿ, ಟೊಮ್ಯಾಟೊ 100 ರೂಪಾಯಿ ದಾಟಿದೆ.
1 ಕೆಜಿ ಟೊಮೆಟೊ 100 ರೂಪಾಯಿ ಆಗಿದೆ. ಹೀಗೆ ಇವೆಲ್ಲವೂ ದರಗಳು ಏನಾಗಿದಾವಲ್ವಾ, ಈ ದರಗಳನ್ನ ಆದಷ್ಟು ಕಡಿಮೆ ಮಾಡ್ಬೇಕಂದ್ರೆ, ಹಣದುಬ್ಬರವನ್ನು ಕಡಿಮೆ ಮಾಡ್ಬೇಕಂದ್ರೆ RBI ರೆಪೋ ರೇಟನ್ನು ಏರಿಸಬೇಕಾಗುತ್ತೆ. CRR, SLR ಇವೆಲ್ಲವುಗಳನ್ನು ಏರಿಸಿದಾಗ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಹರಿವು ಕಡಿಮೆ ಆಗುತ್ತೆ. ಆಗ ಆಟೋಮೆಟಿಕಲಿ ಹಣದುಬ್ಬರವು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಹಿಂದೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಮತ್ತೆ ಜೂನ್ನಲ್ಲಿ RBI ವಿತ್ತ ಪರಾಮರ್ಶೆ ಸಭೆ ಇದೆ, ಮಾನಿಟರಿ ಪಾಲಿಸಿ ಮೀಟಿಂಗು. ಅದರಲ್ಲಿ ಮತ್ತೆ ಈಗ 4.40 ಏನಿದೆ ರೆಪೋ ದರ, ಅದು ಇನ್ನಷ್ಟು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಮಾತ್ರ ದಿಟ್ಟವಾಗಿದೆ. ಓಕೆ, ಭಾರತೀಯ ರಿಸರ್ವ್ ಬ್ಯಾಂಕ್ RBI ನಿರೀಕ್ಷೆಗಳನ್ನು ಮೀರಿ ಏಪ್ರಿಲ್ ತಿಂಗಳ ಚಿಲ್ಲರೆ ಹಣದುಬ್ಬರ ಜಿಗಿದಿದ್ದು 7.79 ಏರಿದೆ. ಆಹಾರ ಪದಾರ್ಥಗಳು ಮತ್ತು ತೈಲ ದರ ಏರಿಕೆಯಿಂದ ಹಣದುಬ್ಬರ 8 ವರ್ಷಗಳಲ್ಲಿಯೇ ಗರಿಷ್ಠ ಮಟ್ಟಕ್ಕೇರಿದೆ. ನೋಡಿ, ಆಹಾರ ಪದಾರ್ಥಗಳು ನೋಡಿ, ಎಣ್ಣೆ 200 ರೂಪಾಯಿ ಆಗಿದೆ, ಅಂದ್ರೆ ನಮ್ಮ ಅಡುಗೆ ಎಣ್ಣೆ. ಜೊತೆಗೆ ಟೊಮೆಟೊ 100 ರೂಪಾಯಿ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಜೊತೆಗೆ ತೈಲ ಬೆಲೆ ಸೆಂಚುರಿಗಳನ್ನು ಬಾರಿಸಿದವೆ, ಡೀಸೆಲ್, ಪೆಟ್ರೋಲ್ ಆಗಿರ್ಬೋದು. ಇನ್ನು ಗ್ಯಾಸ್ ಪ್ರೈಸು 1000 ರೂಪೀಸ್ ಬಾರಿಸಿ ಬಹಳ ದಿನ ಆಗಿದೆ. ಹೀಗೆ 8 ವರ್ಷಗಳಲ್ಲಿ ಗರಿಷ್ಠ ಮಟ್ಟಕ್ಕೆ ಏರೋದಕ್ಕೆ ಕಾರಣ ಆಗ್ತಾ ಇದ್ದಾವೆ. ಹೀಗಾಗಿ ಹಣದುಬ್ಬರ ತಡೆಗೆ RBI ಮುಂದಿನ ತಿಂಗಳು ಮತ್ತೆ ಬಡ್ಡಿ ದರವನ್ನು, ರೆಪೋ ದರವನ್ನು ಹೆಚ್ಚಳ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳಿದ್ದಾವೆ. ಓಕೆ, ಹಣದುಬ್ಬರ ನಿಯಂತ್ರಿಸಲು ಇತ್ತೀಚೆಗಷ್ಟೇ RBI ರೆಪೋ ದರವನ್ನು 0.40% ಏರಿಸಿತ್ತು. ಹಾಗಾಗಿ 4 ಇದ್ದಂತಹ ಈ ರೆಪೋ ದರ 4.40 ಆಗಿತ್ತು. ಇದು ನೆಕ್ಸ್ಟ್ 5-6% ಹೀಗೆ ಏರ್ತಾನೆ ಇರುತ್ತೆ. ಓಕೆ, ನೆಕ್ಸ್ಟ್ ಈ ಪರಿಣಾಮ ಈಗಾಗಲೇ ಬ್ಯಾಂಕ್ಗಳು ನೀಡುವ ಹೋಮ್ ಲೋನು ಜೊತೆಗೆ ವಾಹನ ಸಾಲಗಳ ಬಡ್ಡಿ ದರ ಏರಿಕೆ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಯಾಕೆ ವಾಹನಗಳನ್ನು ಮತ್ತು ಮನೆಗಳನ್ನು ಕಟ್ಟಿಸೋದಕ್ಕೆ ಹಿಂಜರಿತೀವಿ ಅಂದರೆ ಅವುಗಳ ಬಡ್ಡಿ ದರ ಏರುತ್ತೆ. ಓಕೆ, ಇನ್ನು ಖಾದ್ಯ ತೈಲ, ತರಕಾರಿ, ಇಂಧನ, ಬಟ್ಟೆ, ಪಾದರಕ್ಷೆ, ಆಹಾರ, ಇತರೆ ಸರಕುಗಳು ಕೂಡ ಹೆಚ್ಚಿಗೆ ಆಗಿದ್ದಾವೆ. ಓಕೆ, ಇನ್ನು ಮಾರ್ಚಲ್ಲಿ 6.9 ಇತ್ತು. ಈಗ ಒಮ್ಮೆಲೆ 7.79ಕ್ಕೆ ಜಿಗಿತವನ್ನ ಹಣದುಬ್ಬರ CPI ಕಂಡಿದೆ. RBI ಪ್ರಕಾರ ಚಿಲ್ಲರೆ ಹಣದುಬ್ಬರ CPI 4% ಇರಬೇಕು. 2% ಹೆಚ್ಚು ಕಡಿಮೆ ಆದ್ರೂ ಓಕೆ. 6% ಒಳಗಿರೋದು ಪ್ಲಾನ್ ಇರುತ್ತೆ. ಆದ್ರೆ ಇದು ನೋಡಿ 7.79 ಅಂದ್ರೆ ಆಲ್ಮೋಸ್ಟ್ 8%ಗೆ ಬರ್ತಾ ಇದೆ. ಹಿಂದೆ 2014 ಮೇನಲ್ಲಿ 8.33 ಹಣದುಬ್ಬರ ಏರಿಕೆ ಆಗಿತ್ತು, ಅದು ಅತಿ ಹೆಚ್ಚು. ಅದಾದ್ಮೇಲೆ ಈಗ ಮತ್ತೆ 7.79ಕ್ಕೆ ಜಿಗಿತವನ್ನು ಕಂಡು CPI ಕಳೆದ 8 ವರ್ಷಗಳಲ್ಲಿ ಅತಿ ಹೆಚ್ಚು ಹೆಚ್ಚಿನ ಒಂದು ಹಣದುಬ್ಬರ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಓಕೆ, ಇನ್ನು ಪ್ರಜಾವಾಣಿಯಲ್ಲಿ, ಸೊ ಇದು ವಿಜಯ ಕರ್ನಾಟಕದಲ್ಲಿ, ಈಗ ಪ್ರಜಾವಾಣಿಯಲ್ಲಿ ಏನು ಹೇಳಿದೆ ನೋಡಿ, ಮಾರ್ಚಲ್ಲಿ 6.95 ಇತ್ತು. ಈಗ ಏಪ್ರಿಲ್ ಅಲ್ಲಿ 7.79ಕ್ಕೆ ಏರಿದೆ ಹಣದುಬ್ಬರ, ಚಿಲ್ಲರೆ ಹಣದುಬ್ಬರ. ಇದನ್ನ ಕೇಂದ್ರದ ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯ ಈ ಒಂದು CPI ಮತ್ತು WPI ರಿಲೀಸ್ ಅನ್ನು ಮಾಡುತ್ತೆ. ಓಕೆ, ಹಾಗಾದ್ರೆ 4% ಇದ್ದಂತಹ ಈ ಒಂದು ರೆಪೋ ದರವನ್ನು 4.40 ಮಾಡಿದೆ. ಮುಂದಿನ ದಿನಗಳಲ್ಲಿ 5% ಆಗುತ್ತೆ ಅಥವಾ 6%. ಈಗ ಮುಂದಕ್ಕೆ ಈ ಹಣದುಬ್ಬರ ಏರಿದಂಗೆಲ್ಲ RBI ರೆಪೋ ರೇಟ್ ಅನ್ನು ಏರಿಸ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ನೋಡಿ, ದೇಶದಲ್ಲಿ ಯಾವಾಗ ಹೆಚ್ಚಿನ ಒಂದು ರೇಟಿನ ರೆಪೋ ದರ ಇದ್ದಾಗ ಬ್ಯಾಂಕ್ಗಳು ಈ ಒಂದು ಸಾಲವನ್ನು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತವೆ ಮತ್ತು ಹೆಚ್ಚಿನ ಒಂದು ಇಂಟ್ರೆಸ್ಟ್ ಕೂಡ ಅವ್ರಿಗೆ ಬೀಳುತ್ತೆ. ಹೆಚ್ಚಿನ ಇಂಟ್ರೆಸ್ಟ್ ಬಿದ್ದಾಗ ಏನಾಗುತ್ತೆ, ಇಡೀ ಬಿಸ್ನೆಸ್ ಆಕ್ಟಿವಿಟಿನೇ ಕಡಿಮೆ ಆಗೋಗುತ್ತೆ. ಈಗ ನೋಡಿ, ನಾವು ಮನೆ ಕಟ್ಸ್ಬೇಕಂತಿದ್ದೀವಿ ಅಂತ ಅನ್ಕೊಳ್ಳೋಣ. ಈ ಮನೆ ಕಟ್ಸೋದಕ್ಕೆ ಒಂದು 30 ಲಕ್ಷ ಸಾಲ ಬೇಕು, ಅಥವಾ ಒಂದು ಯಾವುದೋ ಕಾರ್ ತಗೊಳಕ್ಕೆ ಒಂದು 10 ಲಕ್ಷ ಸಾಲ ಬೇಕು, ಅಥವಾ ಒಂದು ಯಾವುದೋ ಮೋಟರ್ ಬೈಕ್ ತಗೊಳಕ್ಕೆ ಅಥವಾ ಬೈಕ್ ತಗೊಳಕ್ಕೆ ಒಂದು 2 ಲಕ್ಷ ಸಾಲ ಬೇಕು. ಸೊ ಈ ಎಲ್ಲ ಸಾಲಗಳ ದರ ಈಗ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸದ್ಯ ಬೇಡ ಅಂತ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತೀವಿ. ಪೋಸ್ಟ್ಪೋನ್ ಆದಾಗ ಈ ಮನೆ ಅಥವಾ ಮನೆಗೆ ಬಳಸ್ತಕ್ಕಂಥ ಸಿಮೆಂಟ್ ಆಗಿರ್ಬೋದು, ಅಥವಾ ಬ್ರಿಕ್ಸ್ ಆಗಿರ್ಬೋದು, ಅಥವಾ ನಮ್ಮ ಕಬ್ಬಿಣ ಆಗಿರ್ಬೋದು, ಅಥವಾ ಮನೆಗೆ ಬಳಸ್ತಕ್ಕಂಥ ಇತರ ವಸ್ತುಗಳ ಡಿಮ್ಯಾಂಡು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಜೊತೆಗೆ ಕಾರಿನ ಒಂದು ಡಿಮ್ಯಾಂಡು, ಕಾರ್ಗೆ ಬಳಸ್ತಕ್ಕಂಥ ಬೇರೆ ಬೇರೆ ರೀತಿಯ ವಸ್ತುಗಳ ಡಿಮ್ಯಾಂಡ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಬೈಕ್ ಕೂಡ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಆಗ ಡಿಮ್ಯಾಂಡ್ ಕಡಿಮೆ ಆದ ತಕ್ಷಣ ಈ ಒಂದು ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರ ಇನ್ಕಮ್ ಕೂಡ ಕಡಿಮೆ ಆಗುತ್ತೆ, ಕಂಪನಿಗಳ ಇನ್ಕಮ್ ಕೂಡ ಕಡಿಮೆ ಆಗುತ್ತೆ. ಸೊ ಆಗ ಪ್ರತಿಯೊಬ್ಬ ನಾಗರಿಕನ ಇನ್ಕಮ್ ಕೂಡ ಕಡಿಮೆ ಆದಾಗ ಯಾರು ಈ ವಸ್ತುಗಳನ್ನು ಪರ್ಚೇಸ್ ಮಾಡಕ್ಕೆ ಹೋಗಲ್ಲ. ಆಗ ಹಣದುಬ್ಬರ ಅಂದ್ರೇನು, ಆ ವಸ್ತುಗಳ ಬೆಲೆಯನ್ನು ಆ ಕಂಪನಿಗಳು ಇಳಿಸಲೇಬೇಕಾಗುತ್ತೆ. ಸೊ ಆಗ ಆಟೋಮೆಟಿಕಲ್ ಹಣದುಬ್ಬರ ಕಡಿಮೆ ಆಗುತ್ತೆ. ಹಣದುಬ್ಬರ ಕಡಿಮೆ ಆದಾಗ ಮತ್ತೆ RBI 8% ಇದ್ದಂತಹ ರೆಪೋ ರೇಟನ್ನು 7, 6, 5, 4 ಈ ಥರ ಇಳಿಸ್ಕೊಂಡು ಬರುತ್ತೆ.
ಯಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯಿತು ಮತ್ತೆ ನಾವೇನು ಮಾಡ್ತೀವಿ, ಲೋನ್ ಭಾಳ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂದ್ಬಿಟ್ಟು ಮತ್ತೆ ಹೋಗಿ ಮನೆ ಕಟ್ಸಕ್ಕೆ ಹೋಗ್ತೀವಿ, ಮತ್ತೆ ಕಾರ್ ತಗೊಳಕ್ ಹೋಗ್ತೀವಿ, ಮತ್ತೆ ಟಿ ವಿ ತಗೊಳಕ್ ಹೋಗ್ತೀವಿ, ಮೊಬೈಲ್ ತಗೊಳಕ್ ಹೋಗ್ತೀವಿ, ಅಥವಾ ಇನ್ನೊಂದಾದ್ರು ಬೈಕ್ ತಗೊಳಕ್ ಹೋಗ್ತೀವಿ. ಆಗ ಎಲ್ಲರಿಗೂ ಬಿಸ್ನೆಸ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಂತೆಲ್ಲ ಎಲ್ಲರ ಹತ್ರನೂ ದುಡ್ಡು ಓಡಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ರಿಗೂ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಆಟೋಮೆಟಿಕಲಿ ಕಂಪನಿಗಳು ಏನು ಮಾಡ್ತವೆ, ಆ ಒಂದು ವಸ್ತುಗಳ ಡಿಮ್ಯಾಂಡನ್ನು ಏರಿದಕ್ಕೆ ವಸ್ತುಗಳ ಬೆಲೆಯನ್ನು ಏರಿಸ್ತಾ ಹೋಗ್ತಾರೆ. ಏರಿಸಿದಾಗ ಮತ್ತೆ ಹಣದುಬ್ಬರ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ RBI ಬರುತ್ತೆ, ಹಣದುಬ್ಬರ ಹೆಚ್ಚಾಯಿತು, ಮತ್ತೆ ರೆಪೋ ರೇಟನ್ನು ಏರಿಸಿ ಅಂತ. ಸೊ ಮತ್ತೆ 4% ಇದ್ದಿದ್ದು 5, 6, 7, 8 ಈ ಥರ ಇರ್ತಾ ಹೋಗುತ್ತೆ. ಇದೊಂದು ಸೈಕಲ್ ಇದೆ. ಸೊ ಇದನ್ನು ಕೂಡ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಹೀಗೆ ಒಂದು ದೇಶದಲ್ಲಿ ಹಣದುಬ್ಬರವನ್ನು ಹೇಗೆ ಆ ಒಂದು ದೇಶದ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ. ಈಗ ರೆಪೋ ದರ ಹೆಚ್ಚಳಕ್ಕೆ ಕಾರಣ ಏನಾಗ್ತಾ ಇದೆ ಅಂದರೆ ಹಣದುಬ್ಬರದ ಏರಿಕೆ ಅನ್ನೋದು ಕೂಡ ನಾವು ಗಮನಿಸಬೇಕು. ಓಕೆ, ಈಗ ನೋಡಿ, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಈ ಒಂದು ಕೇಂದ್ರದ ನಾವೇನಂತ ಕರಿತೀವಿ, ಕೇಂದ್ರದ ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯವು ಮತ್ತು ಅದರಲ್ಲಿ ಬರ್ತಕ್ಕಂಥ ಒಂದು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ NSO ಅಂತಕ್ಕಂಥ ಒಂದು ಆಫೀಸ್ ಇದೆ. ಅವರು ಈ ಒಂದು CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ನಂಬರ್ಗಳನ್ನ ಬಿಡ್ತಾ ಹೋಗ್ತಾರೆ ಪ್ರತಿ ತಿಂಗಳು. ಈಗ ಮಾರ್ಚಲ್ಲಿ 6.95 ಇದ್ದಂತಹ ಈ ಒಂದು CPI ದರ 7.79ಕ್ಕೆ ಏರಿದೆ. ಇನ್ನು ಫುಡ್ ಇನ್ಫ್ಲೇಷನ್ 7.68ರಿಂದ 8.38ಕ್ಕೆ ಏರಿದೆ. ಸೊ ಇದಕ್ಕೆ ಕಾರಣ ಎಲ್ಲ ಬೇರೆ ಬೇರೆ ನಮ್ಮ ತರಕಾರಿ, ಹಣ್ಣು ಅಥವಾ ಇನ್ನೊಂದು ಯಾವುದೋ ಆಯಿಲ್ ಆಗಿರ್ಬೋದು, ಇವೆಲ್ಲವೂ ಕಾರಣಗಳಾಗ್ತವೆ. ಓಕೆ, ಕ್ವಶನ್ ನಂಬರ್ 7 ನೋಡಿ, ಶ್ರೀಲಂಕಾ ಬಿಕ್ಕಟ್ಟು ಈಗ ಒಂದು ಹಂತಕ್ಕೆ ಬರ್ತಾ ಇದೆ. ಸೊ ಏನಂದರೆ ಶ್ರೀಲಂಕಾದಲ್ಲಿ ಭಾಳಷ್ಟು ಒಂದು ಪ್ರತಿಭಟನೆಗಳಾಗ್ತಾ ಇತ್ತು, ಅಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಕಾರಣ ಏನಂದರೆ ಮೊದಲು ಪ್ರಧಾನಮಂತ್ರಿಗಳನ್ನ ಚೇಂಜ್ ಮಾಡಿ ಅಲ್ವಾ, ಪ್ರಧಾನಮಂತ್ರಿಗಳು ಮತ್ತು ಅವ್ರ ತಮ್ಮನಾಗಿರ್ತಕ್ಕಂಥ ರಾಷ್ಟ್ರಪತಿ ಏನಿದ್ದಾರೆ ಅಥವಾ ಪ್ರೆಸಿಡೆಂಟು, ಸೊ ಗೋಟಬಾಯ ರಾಜಪಕ್ಷ, ಅವ್ರನ್ನೂ ಕೂಡ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಬಹಳಷ್ಟು ಪ್ರತಿಭಟನೆಗಳಾಗ್ತಾ ಇದ್ವು. ಈಗ ಒಂದು ಹಂತಕ್ಕೆ ಅವರಿಗೆ ಯಶಸ್ವಿಯಾಗಿದ್ದಾರೆ. ಸೊ ಏನಂದರೆ ಪ್ರಧಾನಿಗಳಾಗಿದ್ದಂತಹ ಮಹಿಂದ ರಾಜಪಕ್ಷ ಅವರು ರಾಜೀನಾಮೆಯನ್ನು ನೀಡಿದ್ರು. ಅವರ ಸ್ಥಾನಕ್ಕೀಗ ರನಿಲ್ ವಿಕ್ರಮಸಿಂಘೆರವರು ಬರ್ತಾ ಇದ್ದಾರೆ. ಸೊ ಹಾಗಾದರೆ ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ 6ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ರನಿಲ್ ವಿಕ್ರಮಸಿಂಘೆ ಅವರು. ಶ್ರೀಲಂಕಾದ ನೂತನ ಪ್ರಧಾನಿ ಅವರು 6ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ನೋಡಿ, ಶ್ರೀಲಂಕಾ ಕ್ರೈಸಿಸ್, ರನಿಲ್ ವಿಕ್ರಮಸಿಂಘೆ ಟೇಕ್ಸ್ ಓತ್ ಫಾರ್ ದ 6th ಟೈಮ್ ಆಸ್ ಪ್ರೈಮ್ ಮಿನಿಸ್ಟರ್. ಸೊ ಹಾಗಾದ್ರೆ ಏನೇನು ನ್ಯೂಸ್ ಐಟಮ್ ಇದೆ ನೋಡೋಣ. ಓಕೆ, ರನಿಲ್ ವಿಕ್ರಮಸಿಂಘೆ ಶ್ರೀಲಂಕಾದ ನೂತನ ಪ್ರಧಾನಿ. 225 ಸದಸ್ಯ ಬಲ ಇದೆ. ನೋಡಿ, 225 ಸದಸ್ಯ ಬಲದ ಸಂಸತ್ತಿನಲ್ಲಿ ಕೇವಲ ಒಂದೇ ಒಂದು ಸದಸ್ಯ ಸ್ಥಾನವನ್ನು ಹೊಂದಿರತಕ್ಕಂಥ ವಿಕ್ರಮಸಿಂಘೆ ಅವರ ಪಕ್ಷ ಈಗ ಅಧಿಕಾರಕ್ಕೆ ಬರ್ತಾ ಇದೆ. ಅಂದ್ರೆ ಪ್ರಧಾನಿಗಳಾಗ್ತಾ ಇದ್ದಾರೆ ರನಿಲ್ ವಿಕ್ರಮಸಿಂಘೆ ಅವರು. ಶ್ರೀಲಂಕಾದ ನೂತನ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ಅವರು ಗುರುವಾರ ಕೊಲಂಬೋದಲ್ಲಿ ಅಧ್ಯಕ್ಷ ಗೋಟಬಾಯ ರಾಜಪಕ್ಷ ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಶ್ರೀಲಂಕಾದ ಪ್ರಧಾನಿ ಮಹಿಂದ ರಾಜಪಕ್ಷ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ 4 ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ರನಿಲ್ ವಿಕ್ರಮಸಿಂಘೆ ಅವರು ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಓಕೆ, ಅಂದ್ರೆ ಅಧ್ಯಕ್ಷ ಗೋಟಬಾಯ ರಾಜಪಕ್ಷ ಮತ್ತು ರನಿಲ್ ವಿಕ್ರಮಸಿಂಘೆ ಅವರ ಮಧ್ಯೆ ಒಂದಷ್ಟು ಮಾತುಕತೆಗಳಾಗಿ ಕೊನೆಗೆ ಈಗ ದೇಶದಲ್ಲೇ ವ್ಯಕ್ತವಾಗ್ತಕ್ಕಂತಹ ಆಕ್ರೋಶಕ್ಕೆ ಏನು ಸೊಲ್ಯೂಷನ್ ಅಂತ ಅಧ್ಯಕ್ಷ ಗೋಟಬಾಯ ರಾಜಪಕ್ಷರವರು ಯಾರನ್ನ ರನಿಲ್ ವಿಕ್ರಮಸಿಂಘೆ ಅವ್ರನ್ನ ಪ್ರಧಾನಿಯಾಗಿ ಈಗ ಘೋಷಣೆ ಮಾಡಿದ್ದಾರೆ, ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ. ಇನ್ನು ಯುನೈಟೆಡ್ ನ್ಯಾಷನಲ್ ಪಕ್ಷದ ನಾಯಕ ರನಿಲ್ ವಿಕ್ರಮಸಿಂಘೆ, ಯುನೈಟೆಡ್ ನ್ಯಾಷನಲ್ ಪಕ್ಷದ ನಾಯಕ ರನಿಲ್ ವಿಕ್ರಮಸಿಂಘೆ ಅವ್ರದ್ದು ಕೇವಲ ಒಂದೇ ಸ್ಥಾನ ಇದೆ ಅಂತ MP ಸ್ಥಾನ ನೆನ್ಪಿಡ್ಬೇಕು. ಇನ್ನು ವಿಕ್ರಮಸಿಂಘೆ ಅವರಿಗೆ ಅಧ್ಯಕ್ಷ ಗೋಟಬಾಯ ಪ್ರಮಾಣ ವಚನ ಬೋಧನೆಯನ್ನು ಮಾಡಿದ್ರು. ಅವರು 6ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಂತಾಗಿದೆ. ಓಕೆ, ಆದರೆ ಈವರೆಗೂ ಒಂದು ಸಲನೂ ಕೂಡ ಪೂರ್ಣಾವಧಿ ಪೂರೈಸಿಲ್ಲ. 6 ವಾರನೂ ಕೂಡ ಸುಮ್ಮನೆ ಒಂದಷ್ಟು ದಿನಗಳ ಕಾಲ ಅವರು ಪ್ರಧಾನಿಗಳಾಗಿದ್ದರು. ಓಕೆ, ನೋಡಿ, ರನಿಲ್ ವಿಕ್ರಮಸಿಂಘೆ ಸೊ ಈಗ ನೂತನ ಪ್ರಧಾನಮಂತ್ರಿಗಳಾಗಿ 2018-19 ಕೂಡ ಪ್ರಧಾನಮಂತ್ರಿಗಳಾಗಿದ್ದರು. 2015-18 ಕೂಡ, ನೆಕ್ಸ್ಟ್ 2001, 2004 1993 ಮೊದಲನೇ ಬಾರಿಗೆ ಪ್ರಧಾನಿಗಳಾಗಿ ಈಗ ಒಟ್ಟು 6ನೇ ಬಾರಿಗೆ ಪ್ರಧಾನಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. UAE ಅಧ್ಯಕ್ಷ ಶೇಖ್ ಖಲೀಫ್ ಬಿನ್ ಜಾಹಿದಾ ಅಲ್ ನಯನ್, ಜನರಲ್ ಆಗಿ ಶೇಖ್ ಖಲೀಫಾ ಅಂತ ಕರಿಬೋದು. ಯಾರು? ಶೇಖ್ ಖಲೀಫಾ. ನೀವು ಬುರ್ಜ್ ಖಲೀಫಾ ಅಂತ ಕೇಳಿರ್ಬೋದಲ್ವ, ಈ ಬುರ್ಜ್ ಖಲೀಫಾನ ಇವ್ರ ಹೆಸರಲ್ಲೇ ಇಟ್ಟರೆ ಅದು ಶೇಖ್ ಖಲೀಫಾ ಅವ್ರ ಹೆಸರಲ್ಲಿ. ಅವರೀಗ ನಿಧನರಾಗಿದ್ದಾರೆ. ಇವರು
UAEನ ಪ್ರೆಸಿಡೆಂಟ್ ಆಗಿದ್ರು ಶೇಖ್ ಖಲೀಫಾ ಬಿನ್ ಜಾಯದ್ ಅಲ್ ನಯನ್ ಅವರು. ಇವರೀಗ ನಿಧನರಾಗಿದ್ದಾರೆ. ಅಬುದಾಬಿ ದೊರೆ ಖಲೀಫಾ ನಿಧನ. ಯುನೈಟೆಡ್ ಅರಬ್ ಎಮಿರೇಟ್ಸ್ UAEನ ಅಧ್ಯಕ್ಷ ಮತ್ತು ಅಬುದಾಬಿ ದೊರೆ ಶೇಖ್ ಖಲೀಫಾ ಬಿನ್ ಜಾಯದ್ ಅಲ್ ನಹೇನ್ ಅವರು ನಿಧನರಾಗಿದ್ದಾರೆ. ಓಕೆ, ನೆನ್ಪಿಡಬೇಕು. ಇನ್ನು ಇವರ ಶೇಖ್ ಖಲೀಫಾ ಅವರ ಹೆಸರಲ್ಲಿಯೇ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡವಾಗಿರ್ತಕ್ಕಂಥ ಬುರ್ಜ್ ಖಲೀಫಾ ಇವರ ಹೆಸರಲ್ಲಿಯೇ ಇಡಲಾಗಿದೆ. ಓಕೆ, ಸೊ ನೋಡಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ UAEನ ರಾಜಧಾನಿ ಅಬುದಾಬಿ. ಓಕೆ, ಇನ್ನು UAEನ ಒಂದು ದೊಡ್ಡ ಸಿಟಿ ದುಬೈ ಆಗುತ್ತೆ. ಓಕೆ, UAEನ ಅಫಿಷಿಯಲ್ ಲ್ಯಾಂಗ್ವೇಜ್ ಅರೇಬಿಕ್, ರೆಕಗ್ನೈಸ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗುತ್ತೆ. ಓಕೆ, ಇದರ ಈಗ ಪ್ರೆಸಿಡೆಂಟ್ ಯಾರಿದ್ದಾರೆ? ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಯನ್. ಈಗ ಶೇಖ್ ಖಲೀಫಾ ನಿಧನರಾಗಿದ್ದಕ್ಕೆ ಮೊಹಮ್ಮದ್ ಬಿನ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಇನ್ನು ಯಾರು ಪ್ರೈಮ್ ಮಿನಿಸ್ಟರ್ ರಶೀದ್ ಅವರು ಇದ್ದಾರೆ. ಓಕೆ, ಇದು ಬುರ್ಜ್ ಖಲೀಫಾ ನೋಡಿ, ಪ್ರಪಂಚದ ಅತ್ಯಂತ ಎತ್ತರದ ಒಂದು ಬಿಲ್ಡಿಂಗ್ ಆಗುತ್ತೆ, ಎತ್ತರದ ಕಟ್ಟಡವಾಗುತ್ತೆ. ಇದು UAEನಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ SC/ST ಕುಟುಂಬಗಳಿಗೆ ಪ್ರತಿ ತಿಂಗಳು 75 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡಲು ಈಗ ಕರ್ನಾಟಕ ಸರ್ಕಾರ ಆದೇಶವನ್ನು ಪ್ರಕಟಿಸಿದೆ. ಕರ್ನಾಟಕ ಅನೌನ್ಸ್ ಫ್ರೀ ಎಲೆಕ್ಟ್ರಿಸಿಟಿ ಅಪ್ ಟು 75 ಯೂನಿಟ್ಸ್ ಎವ್ರಿ ಮಂತ್ ಟು ರೂರಲ್ SC/ST ಹೌಸ್ ಹೋಲ್ಡ್ಸ್. ಓಕೆ, ನೋಡಿ, ಮಿತಿ ದಾಟಿದರೆ ಸಾಮಾನ್ಯ ಬಿಲ್ ಅನ್ವಯ. ಬಿಲ್ ಪಾವತಿ ನಂತರ ಗ್ರಾಹಕರಿಗೆ DBT. ಗ್ರಾಮೀಣ ಪರಿಶಿಷ್ಟರಿಗೆ 75 ಯೂನಿಟ್ ಉಚಿತ ವಿದ್ಯುತ್. ಸೊ ನೋಡಿ, ಒಟ್ಟಾರೆಯಾಗಿ ಹೇಳ್ತೀನಿ, ಈಗ ಗ್ರಾಮೀಣ ಪ್ರದೇಶದಲ್ಲಿ SC/ST ಈ ಕುಟುಂಬಗಳಿಗೆ ಒಟ್ಟು 50, ಈಗ ಆಲ್ರೆಡಿ 40 ಯೂನಿಟ್, ರೈಟ್, 40 ಯೂನಿಟ್ ಉಚಿತ ವಿದ್ಯುತ್ ಪೂರೈಕೆ ಸೌಲಭ್ಯ ಇತ್ತು. ಜೊತೆಗೆ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಅಂತ ಒಂದಷ್ಟು ಸ್ಕೀಮ್ಗಳನ್ನು ಕರ್ನಾಟಕದ ಇಂಧನ ಇಲಾಖೆ ತಂದಿತ್ತು. ಅದರ ಅಡಿಯಲ್ಲಿರ್ತಕ್ಕಂಥ ಅಂದರೆ ಒಂದು ಬಲ್ಬ್ ಹಾಕೋಬೇಕಂತ ಏನು ರೂಲ್ಸ್ ಇದ್ವಲ್ಲೋ ಅದಕ್ಕೆ ಮೀಟರ್ ಕೂಡಿಸ್ತಿರ್ಲಿಲ್ಲ, ಏನಿಲ್ಲ. ಸೊ ಇತ್ತೀಚೆಗೆ ಮೀಟರ್ ಕೂಡ ಕೂಡಿಸಿದ್ರು, ಅದು ಬೇರೆ ವಿಚಾರ. ಸೊ ಅವ್ರಿಗೆ 40 ಯೂನಿಟ್ ಫ್ರೀ ಇತ್ತು. ಈಗ 75 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ನೀಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಒಂದೆಡೆ 75 ಯೂನಿಟ್ಗಿಂತಲೂ ಜಾಸ್ತಿ ಆದರೆ ಏನು ಮಾಡ್ತಾರೆ ಅಂದರೆ ಫುಲ್ ಎಷ್ಟು ಬಂದಿರುತ್ತೆ ಬಿಲ್ ಅಷ್ಟು ಕಟ್ಟಬೇಕು. ಸೊ ಅಂದರೆ ಈಗ ಏನು ಮಾಡಬೇಕು, ಅಯ್ಯೋ 75 ಯೂನಿಟ್ ಆಗಬಾರ್ದು ಅನ್ನೋ ಲೆಕ್ಕಕ್ಕೆ ಬಳಸಬೇಕು. ಅದನ್ನ ಮೀರಿದ್ರೆ ಫುಲ್ ಬಿಲ್ ಕಟ್ಬೇಕಂತೆ. ಮತ್ತು ಫುಲ್ ಬಿಲ್ ಕಟ್ಟಿದ ನಂತರ ಅಲ್ಲ, ಇನ್ನೊಂದು ಹೇಳ್ತಾ ಇದ್ದಾರೆ ಇಲ್ಲಿ, ಇನ್ನೊಂದು ಗಮನಿಸಬೇಕು. 75 ಯೂನಿಟ್ ಒಳಗೆ ಇದ್ರೂ ಕೂಡ ಮೊದಲು ಗ್ರಾಹಕರು, ಆ ಕುಟುಂಬಗಳು ಏನು ಮಾಡಬೇಕು, ಬಿಲ್ ಪಾವತಿಯನ್ನು ಮಾಡಬೇಕು. ನಂತರನೇ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಾರೆ, ನಂತರನೇ ಅಕೌಂಟ್ಗೆ ಹಾಕ್ತಾರಂತೆ. ಸೊ ಇವತ್ತೇನು 70 ಯೂನಿಟ್ ಬಳಸಿದ್ವಿ, ಬಿಲ್ ಕಟ್ಟಂಗಿಲ್ಲ ಅನ್ನಂಗಿಲ್ಲ. 70 ಯೂನಿಟ್ ಬಳಸಿದ್ರು ಹೋಗಿ ಬಿಲ್ ಕಟ್ಟಬೇಕು. ಬಿಲ್ ಕಟ್ಟಿದ ಮೇಲೆ ಅದೆಷ್ಟು ಅಮೌಂಟ್ ಕಟ್ಟಿದ್ವಲ್ವಾ ಅದನ್ನು ವಾಪಸ್ ಕೊಡ್ತಾರೆ ನಮಗೆ. ಸೊ ಅದು ಓಕೆ. ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿನ ಪರಿಶಿಷ್ಟರ BPL ಕುಟುಂಬಗಳನ್ನ ನೆನ್ಪಿಡಬೇಕು. ಗೃಹ ವಿದ್ಯುತ್ ಬಳಕೆದಾರರಿಗೆ ಮಾಸಿಕ 75 ಯೂನಿಟ್ವರೆಗೆ ಮೇ 1ರಿಂದ ಅನ್ವಯವಾಗುವಂತೆ ಉಚಿತ ವಿದ್ಯುತ್ ನೀಡುವ ಸಂಬಂಧ ಸರ್ಕಾರ ಆದೇಶವನ್ನು ನೀಡಿದೆ. ಓಕೆ, ಸೊ ನೆನ್ಪಿಡಬೇಕು. ಇನ್ನು ರಾಜ್ಯದ 75 ಯೂನಿಟ್ ಮಿತಿಯೊಳಗೆ ವಿದ್ಯುತ್ ಬಳಸುವ ಗೃಹ ಬಳಕೆದಾರರ ಸಂಖ್ಯೆ 1.46 ಕೋಟಿ ಇದೆ. ಅಂದ್ರೆ 1.25 ಕೋಟಿ ಜನ 75 ಯೂನಿಟ್ ಕೆಳಗನೆ ಬಳಸ್ತಾ ಇದ್ದಾರಂತೆ. ಇನ್ನು ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ವ್ಯಾಪ್ತಿಗೂ ಸಹಿತನೂ ಬರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಳಕೆದಾರರ ಸಂಖ್ಯೆ ಸುಮಾರು 40 ಲಕ್ಷ ಇದೆ. ಜೊತೆಗೆ ಸೊ ಒಂದಷ್ಟು ಗ್ರಾಹಕರಿಗೆ, ಓಕೆ, ಅದು ಗ್ರಾಮೀಣ ಪ್ರದೇಶದ SC/ST ಕುಟುಂಬಗಳಿಗೆ ಅನ್ನೋದು ನೆನ್ಪಿಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಜೀನ್ ಬ್ಯಾಂಕ್ ಯೋಜನೆಯನ್ನು ಮೊದಲು ಸ್ಥಾಪಿಸಿದ ಭಾರತದ ರಾಜ್ಯ ಯಾವುದು? ವಿಚ್ ಇಂಡಿಯನ್ ಸ್ಟೇಟ್ ಇಸ್ ದ ಫಸ್ಟ್ ಟು ಸೆಟ್ ಅಪ್ ಎ ಜೀನ್ ಬ್ಯಾಂಕ್ ಪ್ರಾಜೆಕ್ಟ್? ಕೇರಳ, ತೆಲಂಗಾಣ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ. ಅಂದರೆ ಮಹಾರಾಷ್ಟ್ರವು ದೇಶದಲ್ಲಿಯೇ ಮೊದಲನೇ ಬಾರಿಗೆ ಜೀನ್ ಬ್ಯಾಂಕ್ ಯೋಜನೆಯನ್ನು ತರ್ತಾ ಇದೆ. ಸೊ ಅದರಲ್ಲೂ ಮಹಾರಾಷ್ಟ್ರದ ಒಂದು ಜೀವ ವೈವಿಧ್ಯ ಮಂಡಳಿ ಏನಿದೆ ಅಲ್ವಾ, ಮಹಾರಾಷ್ಟ್ರ ರಾಜ್ಯ ಜೀವ ವೈವಿಧ್ಯ ಮಂಡಳಿ. ಓಕೆ, ಈ ಒಂದು ಮಂಡಳಿಯು ಈ ಒಂದು ಪ್ರಾಜೆಕ್ಟನ್ನು ಅನುಷ್ಠಾನಗೊಳಿಸಲಿದೆ. ಏನಾಗುತ್ತೆ ನೋಡಿ, ನೇಷನ್ ಫಸ್ಟ್ ಜೀನ್ ಬ್ಯಾಂಕ್ ಟು ಪ್ರಿಸರ್ವ್ ದ ಬಯೋಡೈವರ್ಸಿಟಿ. ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ, ಸಂರಕ್ಷಣೆ ಮಾಡೋದಕ್ಕೆ ಜೀನ್ ಬ್ಯಾಂಕ್ ಯೋಜನೆಯನ್ನು ಮಹಾರಾಷ್ಟ್ರ ತರ್ತಾ ಇದೆ. ಇದರಲ್ಲಿ ಏನೇನು ಮಾಡ್ತಾರೆ ನೋಡಿ, ಸ್ಥಳೀಯವಾಗಿರ್ತಕ್ಕಂಥ ಅಂದರೆ ಎಂಡೆಮಿಕ್ ಆಗಿರ್ತಕ್ಕಂಥ, ಈ ಎಂಡೆಮಿಕ್ ಅಂದ್ರೆ ಏನು, ಒಂದು ಪ್ರದೇಶದಲ್ಲಿ ಮಾತ್ರ ಕಂಡು ಬರುವ ಮತ್ತು ಬೇರೆ ಪ್ರದೇಶದಲ್ಲಿ ಕಂಡು ಬರದೇ ಇರತಕ್ಕಂಥ ಒಂದು ಪ್ರಭೇದ ಇರ್ತವೆ. ಅಂಥ ಪ್ರಭೇದಗಳು ಆ ಪ್ರದೇಶದಿಂದ ನಶಿಸಿ ಹೋಗ್ಬಿಟ್ರೆ ಅವು ಕಾಣೆ ಆಗ್ಬಿಡ್ತವೆ ಪ್ರಪಂಚದಿಂದ. ಹಾಗಾಗಿ ಅಂಥ ಸ್ಥಳೀಯ ಪ್ರಭೇದಗಳು, ಈಗ ನಮ್ಮ ವೆಸ್ಟರ್ನ್ ಘಾಟ್ಸ್ ಇದೆ, ಈ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಪ್ರಭೇದಗಳಿದ್ದಾವೆ. ಆ ಪ್ರಭೇದಗಳು ಅದು ಸಸ್ಯ ಪ್ರಭೇದ ಆಗಿರ್ಬೋದು, ಪ್ರಾಣಿ ಪ್ರಭೇದ ಆಗಿರ್ಬೋದು, ಮೀನಿನ ಪ್ರಭೇದ ಆಗಿರ್ಬೋದು, ಕಪ್ಪೆಗಳ ಪ್ರಭೇದ ಆಗಿರ್ಬೋದು, ಇನ್ಯಾವುದೋ ಪ್ರಭೇದ ಆಗಿರ್ಬೋದು.
ಅವುಗಳು ಆ ಒಂದು ಸ್ಥಳೀಯ ಒಂದು ಲೊಕ್ಯಾಲಿಟಿಯಲ್ಲಿ ಮಾತ್ರ ಕಂಡು ಬರ್ತವೆ, ಬೇರೆ ಇನ್ಯಾವುದೋ ಪ್ರದೇಶದಲ್ಲಿ ಇರಲ್ಲ. ಅಂತಹ ಒಂದು ಪ್ರಾಣಿಗಳಿಗೆ, ಸಸ್ಯಗಳಿಗೆ ಅಥವಾ ಪ್ರಭೇದಗಳಿಗೆ ಎಂಡೆಮಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಅಂತಹ ಸ್ಥಳೀಯ ಪ್ರಭೇದಗಳು ಮತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಅಥವಾ ಬೆಳೆಗಳಾಗಿರ್ಬೋದು, ಸಮುದ್ರ ಮತ್ತು ಜೈವಿಕ ಪ್ರಭೇದಗಳನ್ನು ಸಂರಕ್ಷಿಸಲು ಮಹಾರಾಷ್ಟ್ರವು ಜೀನ್ ಬ್ಯಾಂಕ್ ಯೋಜನೆಯನ್ನು ಸ್ಥಾಪನೆ ಮಾಡಿದೆ. ಓಕೆ, ಹವಾಮಾನ ಬದಲಾವಣೆಯಿಂದ ಆಹಾರ ಸರಪಳಿಯ ಮೇಲಿನ ಪರಿಣಾಮವನ್ನು ತಗ್ಗಿಸಲು ಈ ಯೋಜನೆಯನ್ನು ತರ್ತಾ ಇದ್ದಾರೆ. ಹಾಗಾಗಿ ಇದು ದೇಶದಲ್ಲಿ ಮೊದಲ ಜೀವ ವೈವಿಧ್ಯತೆಯನ್ನು ಉಳಿಸ್ತಕ್ಕಂಥ ಜೀನ್ ಬ್ಯಾಂಕ್ ಆಗುತ್ತೆ. ಅವುಗಳ ಒಂದು ಸ್ಥಳೀಯ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳ, ಬೆಳೆಗಳ, ಸಮುದ್ರ ಮತ್ತು ಜೈವಿಕ ಪ್ರಭೇದಗಳ ಜೀನ್ಗಳನ್ನು ಇಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಜೀನ್ ಬ್ಯಾಂಕ್ ಯೋಜನೆಯನ್ನು ಮಹಾರಾಷ್ಟ್ರದ ರಾಜ್ಯ ವೈವಿಧ್ಯ ಮಂಡಳಿ ತರ್ತಾ ಇದೆ. ಓಕೆ, ಕ್ವಶನ್ ನಂಬರ್ 11. ಮ್ಯಾಂಡೇಟ್ ಡಾಕ್ಯುಮೆಂಟ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು. ನೋಡಿ, ಮ್ಯಾಂಡೇಟ್ ಡಾಕ್ಯುಮೆಂಟ್ ಫಾರ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, AICTE, ಯೂನಿಯನ್ ಎಜುಕೇಷನ್ ಮಿನಿಸ್ಟ್ರಿ ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದರೆ ಯೂನಿಯನ್ ಎಜುಕೇಷನ್ ಮಿನಿಸ್ಟ್ರಿ. ಕೇಂದ್ರದ ಶಿಕ್ಷಣ ಸಚಿವಾಲಯವು ಮ್ಯಾಂಡೇಟ್ ಡಾಕ್ಯುಮೆಂಟ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ಈಗ ಬಿಡುಗಡೆ ಮಾಡಿದೆ, ಪ್ರಾರಂಭವನ್ನು ಮಾಡಿದೆ. ಅದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಕರಿತೀವಿ. ಇಲ್ಲಿ ನೋಡಿ, NEP ಅಂತ ಕರಿತೀವಿ. NEP ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ. ಇದನ್ನು ನಮ್ಮ ದೇಶದಲ್ಲಿ ಈಗ NEP 2020 ಜಾರಿಗೊಳಿಸಿದ್ದಾರೆ. ಇದನ್ನು ಜಾರಿಗೊಳಿಸಿರ್ತಕ್ಕಂಥ ಮೊದಲ ರಾಜ್ಯ ನಮ್ಮ ಕರ್ನಾಟಕವಾಗುತ್ತೆ ಅನ್ನೋದು ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ. ಈಗ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ತಂದು 4 ಒಂದು ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ತರಬೇಕು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ತಕ್ಕಂತೆ ನಮ್ಮ ಪಠ್ಯಕ್ರಮದಲ್ಲಿ, ಸಿಲೆಬಸ್ ಅಲ್ಲಿ ಕೂಡ, ಕರಿಕ್ಯುಲಮ್ ಅಲ್ಲಿ ಕೂಡ ಬದಲಾವಣೆಯನ್ನು ತರಬೇಕು ಅನ್ನೋ ಉದ್ದೇಶಕ್ಕೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿತ್ತು ಕೇಂದ್ರ ಸರ್ಕಾರ, NCF ಅಂತ. ಸುಮಾರು 20 ವರ್ಷಗಳ ನಂತರ, ಸುಮಾರು 2002ರಲ್ಲಿ ತಂದಿದ್ರೆ ಅನ್ಸುತ್ತೆ ಕಳೆದ ಬಾರಿ ಈ ಒಂದು ಕರಿಕ್ಯುಲಮ್ ಚೇಂಜಸ್. ಇವಾಗ ಮತ್ತೆ ಸಿಲೆಬಸ್ ಚೇಂಜ್ ಮಾಡ್ತಾ ಇದ್ದಾರೆ ಸುಮಾರು 20 ವರ್ಷಗಳ ನಂತರ. ಅಂತಹ ಸಿಲೆಬಸ್ ಕಮಿಟಿಗೆ ಚೇರ್ಮನ್ ಆಗಿ ಕಸ್ತೂರಿ ರಂಗನ್ ಅವರನ್ನ ನೇಮಿಸಿತ್ತು. ಈಗ ಅದಕ್ಕೆ ಒಂದು ಮ್ಯಾಂಡೇಟ್ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಮ್ಯಾಂಡೇಟ್ ಡಾಕ್ಯುಮೆಂಟ್ ಫಾರ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ರಿಲೀಸ್ ಮಾಡಿದ್ದಾರೆ. ಓಕೆ, ನೋಡಿ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಮ್ಯಾಂಡೇಟ್ ಡಾಕ್ಯುಮೆಂಟ್ ಗೈಡ್ಲೈನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ವಾಸ್ ರಿಲೀಸ್ಡ್ ಬೈ ದ ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್. ಓಕೆ, ಕಸ್ತೂರಿ ರಂಗನ್ ಅವರು ಈ ಒಂದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಥವಾ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ನ ಚೇರ್ಮನ್ ಆಗಿದ್ದಾರೆ. ಜೊತೆಗೆ NEPಯ ಕರಡು ಸಮಿತಿಯ ಚೇರ್ಮನ್ ಕೂಡ ಕಸ್ತೂರಿ ರಂಗನ್ ಅವರೇ ಆಗಿದ್ರು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು 4 ಕ್ಷೇತ್ರಗಳಿದ್ದಾವೆ. ಏನೇನು? ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ 4 ಕ್ಷೇತ್ರಗಳಲ್ಲಿ NCF ಅನ್ನ ಅಭಿವೃದ್ಧಿಪಡಿಸಲು ಶಿಫಾರಸನ್ನ ಮಾಡ್ತಾ ಇದ್ದಾರೆ. ಶಾಲಾ ಶಿಕ್ಷಣ ಅಂದ್ರೆ ಸ್ಕೂಲ್ ಎಜುಕೇಶನ್, ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಅಂದ್ರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್, ಶಿಕ್ಷಕ ಶಿಕ್ಷಣ ಅಂದ್ರೆ ಟೀಚರ್ ಎಜುಕೇಶನ್, ಇನ್ನೊಂದು ವಯಸ್ಕ ಶಿಕ್ಷಣ ಅಥವಾ ಅಡಲ್ಟ್ ಎಜುಕೇಶನ್. ಈ 4 ವಿಧದಲ್ಲಿ ನಾವು ಸಿಲೆಬಸ್ ಅನ್ನ ಫ್ರೇಮ್ ಮಾಡಬೇಕು, ಕರಿಕ್ಯುಲಮ್ ಅನ್ನ ರೆಡಿ ಮಾಡಬೇಕು. ಆಗ ಮಾತ್ರ NEPನ ಜಾರಿಗೊಳಿಸಿದ್ದಕ್ಕೂ ಸಾರ್ಥಕವಾಗುತ್ತೆ ಅನ್ನೋದು ಇದರ ಉದ್ದೇಶವಾಗಿದೆ. ಒಟ್ಟಾರೆಯಾಗಿ ಕೇಂದ್ರದ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ಇತ್ತೀಚೆಗೆ ಮ್ಯಾಂಡೇಟ್ ಡಾಕ್ಯುಮೆಂಟ್ ಫಾರ್ ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅನ್ನ ಬಿಡುಗಡೆ ಮಾಡಿದ್ರು. ಹಾಗಾದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ನ ಅಧ್ಯಕ್ಷರು ಕಸ್ತೂರಿ ರಂಗನ್ ಅವರು. ಓಕೆ, ಕ್ವಶನ್ ನಂಬರ್ 12. ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022 ಇತ್ತೀಚೆಗಾಗಿತ್ತು, ಅದು ಎಲ್ಲಾಗಿದೆ ಅನ್ನೋದು ಪ್ರಶ್ನೆ. ನೋಡಿ, ವಿಚ್ ಈಸ್ ದ ವೆನ್ಯೂ ಆಫ್ ದ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022? ಮುಂಬೈಯಲ್ಲಿ ನಡೀತಾ, ನವದೆಹಲಿ, ಬೆಂಗಳೂರು, ಚೆನ್ನೈ ಅಂದ್ರೆ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022 ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಿತ್ತು. ನೋಡಿ, ಸೆಮಿಕಾನ್ ಇಂಡಿಯಾ 2022 ಕೆಟಲೈಸಿಂಗ್ ಇಂಡಿಯಾ ಸೆಮಿಕಂಡಕ್ಟರ್ ಎಕೋಸಿಸ್ಟಮ್ ಏಪ್ರಿಲ್ 29ರಿಂದ ಮೇ 1ರವರೆಗೂ ನಡೆದಿತ್ತು. ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು. ಹಾಗಾದ್ರೆ ಸೆಮಿಕಾನ್ ಇಂಡಿಯಾ 2022 ಬೆಂಗಳೂರನ್ನ ಯಾರು ಇನಾಗ್ರೇಟ್ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು ಅಂದ್ರೆ ಪ್ರಧಾನಮಂತ್ರಿಗಳು. ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022 ಉದ್ಘಾಟನೆ ಮಾಡಿದ್ರು. 2030ರ ವೇಳೆಗೆ ಅರೆವಾಹಕಗಳು ಅಥವಾ ಸೆಮಿ ಕಂಡಕ್ಟರ್ಸ್ ಅಂತ ಏನು ಕರಿತೀವಿ, ಈ ಬೇರೆ ಬೇರೆ
ಇಂಡಸ್ಟ್ರಿಗಳಲ್ಲಿ, ಅದು ಕಾರ್ ಇಂಡಸ್ಟ್ರಿ ಆಗಿರ್ಬೋದು, ಮೊಬೈಲ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಇಂಡಸ್ಟ್ರಿ ಆಗಿರ್ಬೋದು, ಅವೆಲ್ಲವುಗಳಲ್ಲಿ ಸೆಮಿಕಂಡಕ್ಟರ್ಗಳ ಒಂದು ಬೇಡಿಕೆ ಬಹಳಷ್ಟಿದೆ. ಸೊ ಇತ್ತೀಚೆಗೆ ಕರೋನಾ ಸಂದರ್ಭದಲ್ಲಿ ಸೆಮಿಕಂಡಕ್ಟರ್ಗಳು ಅವೈಲಬಿಲಿಟಿ ಇಲ್ಲ ಅಂದ್ಬಿಟ್ಟು ಎಷ್ಟೋ ಒಂದು ವಸ್ತುಗಳು ಮ್ಯಾನುಫ್ಯಾಕ್ಚರ್ ಆಗೋದು ತಡೆ ಹಿಡಿದಿದ್ರು. ಸೊ ಅದಕ್ಕೋಸ್ಕರ ಈ ಅರೆವಾಹಕಗಳು, ಸೆಮಿಕಂಡಕ್ಟರ್ಗಳು ಅಂತ ಏನು ಕರಿತೀವಿ, ಸಿಲಿಕಾನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳೇನಿದ್ದಾವೆ, ಜರ್ಮೇನಿಯಂ ಅನಿಸುತ್ತೆ, ಸಿಲಿಕಾನ್ ಅನಿಸುತ್ತೆ, ಸೊ ಇವೆಲ್ಲವೂ ಸೆಮಿಕಂಡಕ್ಟರ್ ವಸ್ತುಗಳಾಗ್ತವೆ, ಎಲಿಮೆಂಟ್ಸ್ ಆಗ್ತವೆ. ಈ ಒಂದು ಅರೆವಾಹಕಗಳ ಬಳಕೆಯು 2030 ವೇಳೆಗೆ ಸುಮಾರು $110 ಶತಕೋಟಿ ದಾಟ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಭಾರತವು ಕೂಡ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಈ ಒಂದು ಸೆಮಿಕಾನ್ ಮೇಲೆ ಕಾನ್ಫರೆನ್ಸ್ ಅನ್ನು ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದ್ರು. ಜೊತೆಗೆ ಮೈಸೂರಿನಲ್ಲಿ ದೇಶದಲ್ಲಿಯೇ ಸೆಮಿಕಂಡಕ್ಟರ್ಗಳನ್ನು ಉತ್ಪಾದಿಸತಕ್ಕಂಥ ಮೊದಲ ಒಂದು ಯೂನಿಟ್ ಕೂಡ ಮೈಸೂರಲ್ಲಿ ಸ್ಥಾಪನೆ ಆಗಲಿದೆ ಅಂತ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಈಗ ಆಲ್ರೆಡಿ ಮಾತಾಡಿದ್ದೀವಿ. ಓಕೆ, ಇನ್ನು ಕ್ವಶನ್ ನಂಬರ್ 13. ಸ್ಕೂಟ್ ಏರ್ವೇಸ್ ಯಾವುದು? ಸ್ಕೂಟ್ ಏರ್ವೇಸ್ ಇಂದ ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಕ್ಯಾಂಬೆಲ್ ವಿಲ್ಸನ್ ಇವರು ಈಗ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ. ಯಾರು? ಕ್ಯಾಂಬೆಲ್ ವಿಲ್ಸನ್ ಅವರು ಸ್ಕೂಟ್ ಏರ್ವೇಸ್ನ ಮುಖ್ಯಸ್ಥರಾಗಿದ್ದರು. ಅವರು ನಮ್ಮ ದೇಶಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂದರೆ, ನಮ್ಮ ದೇಶದ ಏರ್ ಇಂಡಿಯಾ ಇದೆ ಅಲ್ವಾ, ಏರ್ ಇಂಡಿಯಾವನ್ನು ಇತ್ತೀಚೆಗೆ ಟಾಟಾದವರು ಪರಿಚಯ ಮಾಡಿದರು. ಈ ಟಾಟಾದವರಿಗೆ ಸುಮಾರು 18,000 ಕೋಟಿ ರೂಪಾಯಿಗಳಲ್ಲಿ ಏರ್ ಇಂಡಿಯಾನ ಕೇಂದ್ರ ಸರ್ಕಾರ ಮಾರಾಟವನ್ನು ಮಾಡಿತ್ತು. ಈಗ ಏರ್ ಇಂಡಿಯಾದ ಮುಖ್ಯಸ್ಥರು ಯಾರಾಗಬೇಕು ಅಲ್ವಾ? ಏರ್ ಇಂಡಿಯಾದಲ್ಲಿ 2 ಪೋಸ್ಟ್ ಇರುತ್ತೆ. ಒಂದು ಚೇರ್ಮನ್ನು, ಇನ್ನೊಂದು MD ಆ್ಯಂಡ್ CEO ಅಂತ. ಓಕೆ, ಒಂದು ಯಾರು ಚೇರ್ಮನ್ನು, ಇನ್ನೊಂದು ಮ್ಯಾನೇಜಿಂಗ್ ಡೈರೆಕ್ಟರು ಅಂದರೆ ವ್ಯವಸ್ಥಾಪಕ ನಿರ್ದೇಶಕರು, CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಈಗ ಚೇರ್ಮನ್ ಆಗಿ ನಟರಾಜನ್ ಚಂದ್ರಶೇಖರನ್ನು ಟಾಟಾ ಗ್ರೂಪ್ನ ಅಧ್ಯಕ್ಷರಾಗಿದ್ದಾರೆ. ಅವರೇ ಈ ಏರ್ ಇಂಡಿಯಾದ ಚೇರ್ಮನ್ ಆಗಿ ಕೂಡ ಆಯ್ಕೆಯಾಗಿದ್ದ ಇತ್ತೀಚೆಗೆ ನೋಡಿದ್ವಿ. ಈಗ ಎರಡನೇದು ಏನಂದ್ರೆ, ಇಲ್ಲಿ ನೋಡಿ, ಈಗ ಏರ್ ಇಂಡಿಯಾದ ನೂತನ CEO MD ಆಗಿ ಯಾರು ಮಾಡಬೇಕು ಅಂದ್ಬಿಟ್ಟು ಇಲ್ಕಾರ್ ಐಸಿ ಅವರನ್ನ ಮಾಡಬೇಕು, ಟರ್ಕಿಶ್ ಏರ್ಲೈನ್ಸ್ನ CEO ಅಂತ ಹೇಳಿದ್ರು. ಆದರೆ ಇಲ್ಕಾರ್ ಐಸಿ ಅವ್ರನ್ನ ನೇಮಕ ಮಾಡಿದಾಗ ಭಾರತದಿಂದ ಬಹಳಷ್ಟು ಒಂದು ವಿರೋಧ ವ್ಯಕ್ತವಾಯಿತು. ಬೇರೆಯವ್ರನ್ನ ಯಾಕೆ ಮಾಡಬೇಕು, ಬೇರೆ ದೇಶದವ್ರನ್ನ, ನಮ್ಮ ಏರ್ ಇಂಡಿಯಾಗೆ ಬೇರೆ ದೇಶದವ್ರನ್ನ ಯಾಕೆ ಇದ್ರ CEO ಮಾಡಬೇಕು ಅಂತ ವಿರೋಧಗಳು ವ್ಯಕ್ತವಾದವು. ಅದಕ್ಕೆ ಅವರು ಇಲ್ಕಾರ್ ಐಸಿ ಕೂಡ ಇಲ್ಲ, ನಾನು ಆಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ಮತ್ತೆ ಏನು ಮಾಡಿದ್ದಾರೆ, ಬೇರೆ ದೇಶದ ಅಂದ್ರೆ ಸ್ಕೂಟ್ ಏರ್ವೇಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಕ್ಯಾಂಬೆಲ್ ವಿಲ್ಸನ್ ಅವರನ್ನೇ ನೇಮಕ ಮಾಡಿದ್ದಾರೆ. ನೋಡೋಣ ಅವ್ರೇನಾದ್ರು ಅಧಿಕಾರ ವಹಿಸ್ಕೊಳ್ತಾರಾ ಇಲ್ವಾ ಅಂತ. ಸೊ ಹಾಗಾದ್ರೆ ಕರೆಂಟ್ ಅಫೇರ್ಸ್ ಏನು, ಸ್ಕೂಟ್ ಏರ್ವೇಸ್ನ ಮುಖ್ಯಸ್ಥ ಕ್ಯಾಂಬೆಲ್ ವಿಲ್ಸನ್ ಅವರನ್ನ ಏರ್ ಇಂಡಿಯಾದ CEO ಮತ್ತು MD ಆಗಿ ನೇಮಕ ಮಾಡಿದ ಟಾಟಾ ಗ್ರೂಪ್. ಟಾಟಾ ಗ್ರೂಪ್ ಅಪಾಯಿಂಟ್ಸ್ ಕ್ಯಾಂಬೆಲ್ ವಿಲ್ಸನ್ ಆಸ್ ಎ CEO ಅಂಡ್ MD ಆಫ್ ಏರ್ ಇಂಡಿಯಾ. ಓಕೆ ನೋಡಿ, ಟಾಟಾ ಸನ್ಸ್ ನೇಮ್ ಸ್ಕೂಟ್ಸ್ ವಿಲ್ಸನ್ ಆಸ್ ಏರ್ ಇಂಡಿಯಾ CEO. ಇವರೇ ಕ್ಯಾಂಬೆಲ್ ವಿಲ್ಸನ್, ಸ್ಕೂಟ್ ಅಂತಕ್ಕಂಥ ಏರ್ವೇಸ್ನ ಒಬ್ಬ ಮುಖ್ಯಸ್ಥರು ಕೂಡ. ಓಕೆ, ಏರ್ ಇಂಡಿಯಾ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು CEO ಆಗಿ ಕ್ಯಾಂಬೆಲ್ ವಿಲ್ಸನ್ ಅವರನ್ನು ನೇಮಕ ಮಾಡಿದೆ. ವಿಲ್ಸನ್ ಅವರೀಗ ಸಿಂಗಾಪುರ್ ಏರ್ಲೈನ್ಸ್ ಕಂಪನಿಯ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ಸ್ಕೂಟ್ ಏರ್ವೇಸ್ನ CEO ಆಗಿದ್ದಾರೆ. ಈಗ ನಮ್ಮ ಏರ್ ಇಂಡಿಯಾ ಹೋಗಿ CEO ಆಗಿ ಬರ್ತಾ ಇದ್ದಾರೆ. ನೋಡೋಣ ಅವರ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅಥವಾ ಇನ್ನಷ್ಟು ಏನೇನು ಪ್ರತಿಭಟನೆಗಳು ಬರ್ತವೆ ನೋಡೋಣ. ಓಕೆ ನೋಡಿ, ಏರ್ ಇಂಡಿಯಾ ಕಂಪನಿಗೆ N ಚಂದ್ರಶೇಖರನ್ ಅಧ್ಯಕ್ಷರಾಗಿದ್ರು ಅಂತ ಮಾತಾಡಿದ್ವಿ ಅಲ್ವಾ. ಟಾಟಾ ಸನ್ಸ್ ಚೀಫ್, ಏರ್ ಇಂಡಿಯಾ ಚೀಫ್ ಕೂಡ ಅವರೇ ಆಗಿದ್ರು. ಓಕೆ, ಇನ್ನು ಇಲ್ಕಾರ್ ಐಸಿ ಅವರು ಆಗ್ಬೇಕಂತಿದ್ರು MD CEO, ಆದರೆ ಅವ್ರನ್ನ ಬೇಡ ಅಂತ ಪ್ರತಿಭಟನೆಗಳಾದವು. ನೆಕ್ಸ್ಟ್ ಕ್ವಶನ್ ನಂಬರ್ 14. ಜೂನ್ 10, 2022 57 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಓಕೆ, ಎಲೆಕ್ಷನ್ ಟು 57 ರಾಜ್ಯಸಭಾ ಸೀಟ್ಸ್ ಆನ್ June 10. ಜೊತೆಗೆ ಒಂದಷ್ಟು ವಿಧಾನ ಪರಿಷತ್ ಸ್ಥಾನಗಳು ಸಹಿತ ಜೂನಲ್ಲಿ ನಡೆಯುತ್ತೆ ಅಂತ ಈಗ ಸುದ್ದಿ ಬರ್ತಾ ಇದ್ದಾವೆ. ಬೇರೆ ಬೇರೆ ವಿಚಾರಗಳು ನೀವು ಪೇಪರಲ್ಲಿ, ನ್ಯೂಸ್ ಚಾನಲಲ್ಲಿ ನೋಡ್ತಾ ಇರ್ತೀರಾ. ರಾಜ್ಯಸಭಾ ಸ್ಥಾನಗಳಿಗೆ ಯಾರು ಎಲೆಕ್ಷನ್ ನಡೆಸ್ತಾರೆ? ನಾವು ಮೊದಲನೇ ಪ್ರಶ್ನೆ ನೋಡಿದ್ವಿ ನೋಡಿ. ದೇಶದ ಲೋಕಸಭೆ, ರಾಜ್ಯಸಭೆ, ರಾಜ್ಯದ ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ, ಈ 6 ಎಲೆಕ್ಷನ್ಗಳಿಗೆ ಚುನಾವಣೆಯನ್ನು ನಡೆಸ್ತಕ್ಕಂಥವರು ನಮ್ಮ ದೇಶದ ಕೇಂದ್ರದ ಚುನಾವಣಾ ಆಯೋಗ ಅಂತ ಈಗ ಆಲ್ರೆಡಿ ಮಾತಾಡಿದ್ವಿ. ಅದರಲ್ಲಿ ಒಂದಾಗಿರ್ತಕ್ಕಂಥ ರಾಜ್ಯಸಭೆಯ 57 ಸ್ಥಾನಗಳಿಗೆ ಜೂನ್ 10 ಈಗ ಚುನಾವಣೆಗಳು ನಡೀತವೆ. ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಇವತ್ತೇನು ಅಧಿಕಾರವನ್ನು ವಹಿಸಿಕೊಳ್ತಾರೆ, ರಾಜೀವ್ ಕುಮಾರ್ ಅವರ ನೇತೃತ್ವದಲ್ಲಿ ಇದು ನಡೆಯಲಿದೆ. ಓಕೆ, ಜೂನ್ 10 ರಾಜ್ಯಸಭಾ ಚುನಾವಣೆ, 57 ಸದಸ್ಯರ ಅವಧಿ ಶೀಘ್ರ ಮುಕ್ತಾಯ, 15 ರಾಜ್ಯಗಳಿಂದ ಆಯ್ಕೆ. ಉತ್ತರ ಪ್ರದೇಶದಿಂದ 11,
ಮಹಾರಾಷ್ಟ್ರದಿಂದ 6, ತಮಿಳುನಾಡಿನಿಂದ 6, ಬಿಹಾರದಿಂದ 5, ಕರ್ನಾಟಕದಿಂದ 4 ರಾಜ್ಯಸಭಾ ಸ್ಥಾನಗಳಿಗೆ. ಎಷ್ಟು ಅಂದರೆ 4 ಸ್ಥಾನಗಳಿಗೆ. ಇನ್ನು ರಾಜಸ್ಥಾನ್ 4, ಆಂಧ್ರ ಪ್ರದೇಶ್ 4, ಮಧ್ಯಪ್ರದೇಶ್ 3, ಒಡಿಸ್ಸಾ 3, ಪಂಜಾಬ್, ಜಾರ್ಖಂಡ್, ಹರಿಯಾಣ, ಛತ್ತೀಸ್ಗಢ ಮತ್ತು ತೆಲಂಗಾಣದ ತಲಾ 2 ಮತ್ತು ಉತ್ತರಾಖಂಡದ 1 ಸ್ಥಾನ. ಒಟ್ಟು 57 ಸ್ಥಾನಗಳಿಗೆ ಜೂನ್ 10ರಂದು ಚುನಾವಣೆ ನಡೆಸಲಾಗುವುದು ಎಂದು ಚುನಾವಣಾ ಆಯೋಗ ಘೋಷಣೆಯನ್ನು ಮಾಡಿದೆ. ಜುಲೈನಲ್ಲಿ ರಾಷ್ಟ್ರಪತಿ ಚುನಾವಣೆ ನಡೆಯುವುದರಿಂದ ಮೇಲ್ಮನೆ ಚುನಾವಣೆ ಈಗ ಪ್ರಮುಖವಾಗಿದೆ. ರಾಷ್ಟ್ರಪತಿ ಚುನಾವಣೆಗಳಿಗೆ ಯಾರ್ಯಾರು ವೋಟ್ ಹಾಕಬೇಕು ಅನ್ನೋದನ್ನು ನಾವು ಆ ಸಂದರ್ಭದಲ್ಲಿ ಮಾತಾಡೋಣ. ಇನ್ನು 15 ರಾಜ್ಯಗಳ 57 ಸದಸ್ಯರು ಮೇಲ್ಮನೆಗೆ ಆಯ್ಕೆ ಆಗಲಿದ್ದು, ಉತ್ತರ ಪ್ರದೇಶದಿಂದ 11 ಅಂದರೆ ಅತಿ ಹೆಚ್ಚು ಆಯ್ಕೆ ಆಗಲಿದ್ದಾರೆ. ಈಗ ಆಲ್ರೆಡಿ ರಾಜ್ಯಸಭೆಯಲ್ಲಿ ಬಿಜೆಪಿ ಪಕ್ಷ 100 ಸ್ಥಾನಗಳನ್ನು ಗೆದ್ದು ಸುಮಾರು ವರ್ಷಗಳ ನಂತರ ಈ ಒಂದು 100 ಸ್ಥಾನಗಳನ್ನು ರಾಜ್ಯಸಭೆಯಲ್ಲಿ ಹೊಂದಿರತಕ್ಕಂಥ ಪಕ್ಷವಾಗಿ ಹೊರಹೊಮ್ಮಿದೆ ಅಂತ ಕೂಡ ನಾವು ಹಿಂದೆ ಮಾತಾಡಿದ್ವಿ. ಹಾಗಾದ್ರೆ ಯಾರ್ಯಾರು ಈ ಒಂದು ರಾಜ್ಯಸಭೆಯ ಅವಧಿ ಮುಗಿಯಲಿದೆ ಅಂದರೆ ನೋಡಿ, ಕೇಂದ್ರ ಸಚಿವರಿದ್ದಾರೆ ನೋಡಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಮ್ಮ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇದ್ದಾರೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಪಿ ಚಿದಂಬರಂ, ಕಪಿಲ್ ಸಿಬಲ್, ಜೈರಾಮ್ ರಮೇಶ್, ಅಂಬಿಕಾ ಸೋನಿ ಇವರು ಕೂಡ ಇದ್ದಾರೆ. ಇವರೆಲ್ಲರೂ ಈಗ ಮತ್ತೆ ಚುನಾವಣೆಗೆ ನಿಲ್ತಕ್ಕಂಥ ಸಾಧ್ಯತೆ ಇದೆ. ಸೊ ನೋಡೋಣ, ಅದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳನ್ನು ಮುಂದಿನ ಕರೆಂಟ್ ಅಫೇರ್ಸ್ಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಇನ್ನು ಕ್ವಶನ್ ನಂಬರ್ 15 ವೆರಿ ಇಂಪಾರ್ಟೆಂಟು. ಭಾರತದ ವಾಸ್ತುಶಿಲ್ಪಿ ಭಾಳ ಫೇಮಸ್ ಆಗಿರ್ತಕ್ಕಂಥ ಇಂಡಿಯನ್ ಆರ್ಕಿಟೆಕ್ಟ್ BV ದೋಶಿ ನೋಡಿ. BV ದೋಶಿ ಹೆಸರು ನೆನ್ಪಿಡಿ, ವೆರಿ ಇಂಪಾರ್ಟೆಂಟು. ಇವರಿಗೆ ಈಗ ರಾಯಲ್ ಚಿನ್ನದ ಪದಕ ಅಥವಾ ರಾಯಲ್ ಗೋಲ್ಡ್ ಮೆಡಲು ಸಿಕ್ಕಿದೆ. 2022ರ ರಾಯಲ್ ಚಿನ್ನದ ಪದಕವನ್ನು ಭಾರತದ ವಾಸ್ತುಶಿಲ್ಪಿ BV ದೋಶಿರವರಿಗೆ ನೀಡಿ ಗೌರವಿಸಲಾಗಿದೆ. ಹಾಗಾದರೆ ರಾಯಲ್ ಗೋಲ್ಡ್ ಮೆಡಲನ್ನು ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡ್ತಾರೆ, ಯಾರು ನೀಡ್ತಾರೆ, ಸೊ ಅದೆಲ್ಲವನ್ನು ನೋಡ್ತೋಗೋಣ. ಮತ್ತು BV ದೋಶಿ ಅವರು ಯಾಕೆ ಫೇಮಸ್ ಇದ್ದಾರೆ? BV ದೋಶಿ ರಿಸೀವ್ಸ್ ಎ ರಾಯಲ್ ಗೋಲ್ಡ್ ಮೆಡಲ್. ಓಕೆ, ನೋಟೆಡ್ ಆರ್ಕಿಟೆಕ್ಟ್ ಬಾಲಕೃಷ್ಣ ವಿಠಲ್ ದಾಸ್ ದೋಶಿ, BV ದೋಶಿ ಇವರು ಈಗ ಪ್ರೆಸ್ಟೀಜಿಯಸ್ ರಾಯಲ್ ಗೋಲ್ಡ್ ಮೆಡಲ್ 2022 ಪಡೆದಿರ್ತಕ್ಕಂಥ ಒಬ್ಬ ಆರ್ಕಿಟೆಕ್ಚರ್ ಆಗ್ತಾ ಇದ್ದಾರೆ. ಇದನ್ನ ಪ್ರಪಂಚದ ಹೈಯೆಸ್ಟ್ ಆನರ್ ಫಾರ್ ದ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಅಂದರೆ ಸಾಹಿತ್ಯಕ್ಕೆ, ಪತ್ರಿಕೋದ್ಯಮಕ್ಕೆ, ಇನ್ನೊಂದು ಯಾವುದೋ ಕ್ಷೇತ್ರಕ್ಕೆ ಹೇಗೆ ಒಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಅವಾರ್ಡ್ಗಳಿದಾವೋ ಅದೇ ರೀತಿಯಾಗಿ ಆರ್ಕಿಟೆಕ್ಚರ್ಗೆ ಅಲ್ವಾ, ಆರ್ಕಿಟೆಕ್ಚರ್ಗೆ ಇರ್ತಕ್ಕಂಥ ಅತ್ಯಂತ ಪ್ರಸಿದ್ಧ ಒಂದು ಪ್ರಶಸ್ತಿ ಅಂದರೆ ಅದು ರಾಯಲ್ ಗೋಲ್ಡ್ ಮೆಡಲ್ ಆಗುತ್ತೆ. ಇನ್ನೊಂದಿದೆ ನೋಡಿ, ರಿಟ್ಜ್ಕರ್ ಆರ್ಕಿಟೆಕ್ಚರ್ ಅಂತ, ಅದು ಕೂಡ ರಾಯಲ್ ಗೋಲ್ಡ್ ಮೆಡಲು ಮತ್ತು ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಪ್ರೈಸ್ ಅಂತ. ಸೊ ಇದನ್ನು ಸರಿಯಾಗಿ ನೀವೇ ಪ್ರೊನೌನ್ಸ್ ಮಾಡ್ಕೊಳ್ಳಿ, ನನಗೆ ಅಷ್ಟು ಗೊತ್ತಿಲ್ಲ, ಪ್ರಿಟ್ಜ್ಕರ್ ಅಂತ ಅನಿಸ್ತಾ ಇದೆ. ಸೊ ಒಂದ್ಸಲ ಸರಿಯಾಗಿ ನೀವೇ ನೋಡ್ಕೊಳ್ಳಿ. ಈ ಎರಡೂ ಮೆಡಲ್ಗಳನ್ನು, ಅವಾರ್ಡ್ಗಳನ್ನು ಪಡೆದಿರ್ತಕ್ಕಂಥ ಕೆಲವು ಆರ್ಕಿಟೆಕ್ಟ್ಗಳಲ್ಲಿ BV ದೋಶಿ ಅವರು ಕೂಡ ಒಬ್ಬರಾಗ್ತಾರೆ. ಇದನ್ನು ಯಾರು ನೀಡ್ತಾರೆ ಅಂದರೆ ನೋಡಿ, ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಿಟಿಷ್ ಆರ್ಕಿಟೆಕ್ಟ್ಸ್ ಇದನ್ನು ನೀಡ್ತಾರೆ. ಓಕೆ, ಈ ಒಂದು ಪ್ರಶಸ್ತಿಯನ್ನು ಅಪ್ರೂವ್ ಮಾಡ್ತಕ್ಕಂಥವ್ರು ಇಂಗ್ಲೆಂಡ್ನ ರಾಣಿ ಕ್ವೀನ್ ಎಲಿಜಬೆತ್ ಅವರು ಅಪ್ರೂವ್ ಮಾಡಿದ್ದಾರೆ. ಹೀಗೆ 94 ವರ್ಷದ ಭಾರತದ ಪ್ರಸಿದ್ಧ ಒಬ್ಬ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥ BV ದೋಶಿರವರಿಗೆ ರಾಯಲ್ ಗೋಲ್ಡ್ ಮೆಡಲ್ ಪ್ರಶಸ್ತಿ 2022 ದೊರಕಿದೆ. ಅವ್ರಿಗೆ ಹಿಂದೆ ಕೂಡ ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಕೂಡ ದೊರಕಿತ್ತು ಅನ್ನೋದು ನೆನ್ಪಿಡ್ಬೇಕು. ಇನ್ನು ದೋಶಿರವರು 1927ರಲ್ಲಿ ಪುಣೆಯಲ್ಲಿ ಜನಿಸಿದ್ರು. ಓಕೆ, ಇನ್ನು ಇವರು ಭಾರತದ ಫೇಮಸ್ ಆರ್ಕಿಟೆಕ್ಟ್ ಅಂತ ನೋಡಿದ್ವಿ. ಪದ್ಮವಿಭೂಷಣ, ಪದ್ಮಶ್ರೀ, ಪ್ರಿಟ್ಜ್ಕರ್ ಅವಾರ್ಡ್ ಇದೆ ವೆರಿ ಇಂಪಾರ್ಟೆಂಟ್, ಮತ್ತು ರಾಯಲ್ ಗೋಲ್ಡ್ ಮೆಡಲ್ ಜೊತೆಗೆ ಆರ್ಕಿಟೆಕ್ಚರ್ ನೀಡ್ತಕ್ಕಂಥ ಇನ್ನೊಂದು ಅವಾರ್ಡು ಆಗಾ ಖಾನ್ ಅವಾರ್ಡ್ ಕೂಡ BV ದೋಶಿ ಅವರಿಗೆ ದೊರಕಿದೆ. ಇವರೊಬ್ಬ ಫೇಮಸ್ ವಾಸ್ತುಶಿಲ್ಪಿ ಅಥವಾ ಆರ್ಕಿಟೆಕ್ಟ್ ಭಾರತದವರು. ಇವರು ಆರ್ಕಿಟೆಕ್ಟ್ ಮಾಡಿರ್ತಕ್ಕಂಥ, ಡಿಸೈನ್ ಮಾಡಿರ್ತಕ್ಕಂಥ ಒಂದಷ್ಟು ಬಿಲ್ಡಿಂಗ್ನ ನೋಡೋದಾದ್ರೆ ಬೆಂಗಳೂರಿನ ಅತಿ ಫೇಮಸ್ ಆಗಿರ್ತಕ್ಕಂಥ IIM ಬೆಂಗಳೂರು ಈ ಒಂದು ಬಿಲ್ಡಿಂಗ್ನ ಇವರೇ ಡಿಸೈನ್ ಮಾಡಿರ್ತಕ್ಕಂಥದ್ದು. ಆರ್ಕಿಟೆಕ್ಟ್ ಇವರೇ. ಈ ನಮ್ಮ 3 Idiots ಮೂವಿ ಅನಿಸುತ್ತೆ, 3 Idiots ಮೂವಿ ಈ IIM ಬೆಂಗಳೂರು ಒಂದು ಕ್ಯಾಂಪಸ್ಸಲ್ಲಿ ಶೂಟ್ ಆಗಿತ್ತು. ಸೊ ಹಾಗಾಗಿ ಅದರ ಡಿಸೈನರ್ ಯಾರು ಅಂದರೆ BV ದೋಶಿರವರು. ಇನ್ನೊಂದು IIM ಉದಯ್ಪುರ್ ಕೂಡ, ಜೊತೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ನ್ಯೂ ಡೆಲ್ಲಿ ಏನಿದೆ ಅಲ್ವಾ, ಅದರ ಒಂದು ಬಿಲ್ಡಿಂಗ್ನ ಡಿಸೈನ್ ಕೂಡ BV ದೋಶಿ ಅವರೇ ಮಾಡಿದ್ದಾರೆ. ಸೊ ಹೀಗೆ ನೋಡಿ, ಭಾರತದ ಒಬ್ಬ ಪ್ರಸಿದ್ಧ ವಾಸ್ತುಶಿಲ್ಪಿ ಅನಿಸುತ್ತೆ, ಒಬ್ಬ ಪದ್ಮಭೂಷಣ ಅವಾರ್ಡಿ, ಜೊತೆಗೆ ರಾಯಲ್ ಗೋಲ್ಡ್ ಮೆಡಲ್ ಮತ್ತು ಪ್ರಿಟ್ಜ್ಕರ್ ಪ್ರೈಸ್ನ ಅವಾರ್ಡಿ ಕೂಡ BV ದೋಶಿ ಅವರು. ಓಕೆ, ಅವ್ರಿಗೀಗ ರಾಯಲ್ ಗೋಲ್ಡ್ ಮೆಡಲ್ ಅವಾರ್ಡ್ ಸಿಕ್ಕಿದೆ. ಓಕೆ, ಹೀಗೆ ಮೇ 2022ರ 3ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸೊ ಕ್ಲಾಸ್ ನಂಬರ್ 140 ಆಗಿತ್ತು.
ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ಇವತ್ತು ಡಿಸ್ಕಷನ್ ಮಾಡಿದ್ವಿ ಅಲ್ವಾ. ರಾಜೀವ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗ್ತಾ ಇದ್ದಾರೆ ಅನ್ನೋ ವಿಚಾರ ಅಲ್ವಾ. ಸೊ ಬೇರೆ ಬೇರೆ ವಿಚಾರಗಳು, ಅದು ಬಿ ವಿ ದೋಷಿ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ವಿಚಾರಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು GI ಟ್ಯಾಗ್ಗಳನ್ನ ಮಾತಾಡಿದ್ವಿ ಅಲ್ವಾ. ಒಂದಷ್ಟು ಥಾಮಸ್ ಕಪ್ ಬಗ್ಗೆ ಮಾತಾಡಿದ್ವಿ, ಪರ್ವತಾರೋಹಿಗಳ ಬಗ್ಗೆ ಮಾತಾಡಿದ್ವಿ. ಇವೆಲ್ಲವೂ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ಇವತ್ತು ಮಾತಾಡಿದ್ವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಕರೆಂಟ್ ಅಫೇರ್ಸ್ಗಳೊಂದಿಗೆ ಇನ್ನಷ್ಟು ಬೇರೆ ಬೇರೆ ವಿಡಿಯೋಗಳೊಂದಿಗೆ ಸಿಕ್ಕೋಣ ಅಂತ ಹೇಳ್ತಾ ಥ್ಯಾಂಕ್ ಯು.